ನಮಸ್ಕಾರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಘನ ಗುಜರಾತ್ ಸರ್ಕಾರ ಆಯೋಜಿಸಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಡಾಕ್ಟರ್ ಎಚ್.ಎಸ್. ಗಣೇಶ ಭಟ್ಟ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅನೇಕ ವರ್ಷ ಪಾಠ ಮಾಡಿ MES ಟೀಚರ್ಸ್ ಕಾಲೇಜ್ ಅನ್ನುವ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿ ನಾನು ನಿವೃತ್ತಿ ಹೊಂದಿದ್ದೇನೆ. ಈಗ MES ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಅಕಾಡೆಮಿಕ್ಸ್ ಆಗಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಾನು ನಿಮ್ಮೊಡನೆ ಚರ್ಚೆ ಮಾಡುವಂತಹ ವಿಚಾರ ವೈದಿಕ ಶಿಕ್ಷಣ ಅಥವಾ ವೇದಿಕ್ ಎಜುಕೇಷನ್ ಅಂದರೆ ಏನು, ಅದರ ಆಯಾಮಗಳು ಯಾವ್ಯಾವುದು, ಅದು ಇವತ್ತಿಗೂ ಕೂಡ ಪ್ರಸ್ತುತವೇ ಅಥವಾ ಅಪ್ರಸ್ತುತವೇ, ಈ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಇವತ್ತು ಸಮಾಜದಲ್ಲಿ ಇದೆಯಾ ಅಥವಾ ಪರಿಪೂರ್ಣವಾಗಿ ನಶಿಸಿ ಹೋಗಿದೆಯಾ ಅನ್ನೋ ಎಲ್ಲ ವಿಚಾರಗಳನ್ನು ನಾವಿವತ್ತು ತಿಳಿದುಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ವೇದಿಕ್ ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣ ಪದ್ಧತಿಗಳಲ್ಲಿ ಒಂದು. ಮೂಲಭೂತವಾಗಿ ಇಡೀ ಪ್ರಪಂಚದಲ್ಲಿ ಶಿಕ್ಷಣ ಪದ್ಧತಿ ಅನ್ನತಕ್ಕಂಥದ್ದು ಏನಾದರೂ ಪ್ರಾರಂಭ ಆಗಿತ್ತು ಅಂತಂದರೆ ಗ್ರೀಕ್, ಅಥೆನ್ಸ್, ರೋಮನ್ ಪದ್ಧತಿಗಳಿಗಿಂತ ಮುಂಚೆ ಅದು ಭಾರತೀಯ ವೈದಿಕ ಶಿಕ್ಷಣ ಪದ್ಧತಿ. ಬಹುಶಃ ಇಷ್ಟು ಪ್ರಾಚೀನವಾದಂತಹ ಶಿಕ್ಷಣ ಪದ್ಧತಿ ಎಲ್ಲಿಯೂ ಇಲ್ಲ. ಈ ವೇದಿಕ್ ಶಿಕ್ಷಣ ಅನ್ನುವ ಪದ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವುದಾದರೆ, ಇದು ವಿಕಸನಗೊಂಡಂತಹ ಒಂದು ಶಿಕ್ಷಣ ಪದ್ಧತಿ. ನಿಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದು ವೇದ ಅನ್ನತಕ್ಕಂಥದ್ದು ಬಹಳ ಬಹಳ ಪ್ರಾಚೀನವಾದದ್ದು. ಸಹಸ್ರಾರು ವರ್ಷಗಳ ಹಿಂದೆ 1500 to 500 BCE ಅಂತ ಹೇಳ್ತಾರೆ, ಬಿಫೋರ್ ಕ್ರೈಸ್ಟ್ ಪೀರಿಯಡ್. ಸುಮಾರು 5000 ವರ್ಷಗಳ ಹಿಂದಿನ ಪದ್ಧತಿ ಈ ವೈದಿಕ ಶಿಕ್ಷಣ ಪದ್ಧತಿ. ವೇದ ಅಂದರೆ ಏನು? ಜ್ಞಾನ. ಜ್ಞಾನ ಅನ್ನತಕ್ಕಂಥದ್ದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಇದನ್ನು ಹೇಗೆ ನಮ್ಮದಾಗಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು 21ನೇ ಶತಮಾನದಲ್ಲಿ ಬಹಳವಾಗಿ ಚಿಂತನೆ ಮಾಡಿ ಅದಕ್ಕೆ ಒಂದಿಷ್ಟು ಪ್ರಕ್ರಿಯೆಗಳನ್ನು, ಉತ್ಪನ್ನಗಳನ್ನು ಜೋಡಿಸಿ ಜ್ಞಾನ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ನಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಿಂದ ಬರುತ್ತೆ ಅಂತೀವಿ. ಕ್ರಿಟಿಕಲ್ ಇನ್ಕ್ವೈರಿ ಮೆಥಡ್ ಅಂತೀವಿ. ರಿಫ್ಲೆಕ್ಟಿವ್ ಟೀಚಿಂಗ್, ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತೀವಿ. ಈ ಪದಗಳನ್ನು ಯಾವುದನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ, ವೇದ ಕಾಲದ ಶಿಕ್ಷಣ ವ್ಯವಸ್ಥೆ ಅವುಗಳನ್ನು ಆಗಲೇ ಬಳಸಿಕೊಂಡಿತ್ತು. ಜ್ಞಾನಾರ್ಜನೆಯ ಜೊತೆಗೆ ಜ್ಞಾನದ ರಚನೆಗೆ ಒತ್ತು ಕೊಡ್ತಾ ಇದ್ರು ಅವರು. ಅದರ ಜೊತೆಗೆ ಕೇವಲ ಅದೊಂದು ಥಿಯರಿ ಆಗಿರಲಿಲ್ಲ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಷನ್ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ತಾವು ಪಡೆಯತಕ್ಕಂತಹ ಶಿಕ್ಷಣದ, ತಾವು ಪಡೆಯತಕ್ಕಂತಹ ವಿದ್ಯೆಯ ಆಧಾರದ ಮೇಲೆ ಅವರಿಗೆ ಪ್ರಾಯೋಗಿಕ ಅಂಶಗಳನ್ನು ಕೂಡ ಕಲಿಸಿಕೊಡ್ತಾ ಇದ್ರು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆಗ ಇದ್ದಾಗ ಶಿಕ್ಷಕ ಅನ್ನೋ ಪದಕ್ಕಿಂತ ಗುರುಗಳು ಅಂತ ಕರೀತಾ ಇದ್ರು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರು ಶಿಷ್ಯ ಸಂಬಂಧ ಅಂತ ನಾವು ಕರಿತೇವೆ. ಅತ್ಯಂತ ಅನ್ಯೋನ್ಯವಾಗಿರತಕ್ಕಂತಹ ಸಂಬಂಧ ಅಂದು ಇತ್ತು. ನಾವಿವತ್ತು ಪಾಠಗಳನ್ನು ಮಾಡುವಾಗ ನಾವು ಹೇಳ್ತೇವೆ, ವಿದ್ಯಾರ್ಥಿಗಳನ್ನು 3 ಜನನ ಗುಂಪು ಮಾಡಿ ಪಾಠ ಹೇಳಿಕೊಡಿ, 4 ಜನನ ಗುಂಪು ಮಾಡಿ ಪಾಠ ಹೇಳ್ಕೊಡಿ, ಡ್ಯೂಯೋ ಅಂತೀವಿ,
ಟ್ರಿಯೋ ಅಂತೀವಿ, ಕ್ವಾಡ್ರೋ ಅಂತೀವಿ, ಪೆಂಟೋ ಅಂತೀವಿ, ಹೆಕ್ಸೋ ಅಂತೀವಿ. ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಗುರು ತನ್ನಲ್ಲಿ ತಾನು ಕಲಿದಂತಹ ಪೂರ್ತಿ ವಿದ್ಯೆ ಏನಿತ್ತು ಅದನ್ನು ಧಾರೆ ಎರಿತಾ ಇದ್ದ ಆತ. ಅದಕ್ಕೆ ವಿದ್ಯಾದಾನ ಅಂತ ಕರಿತಾ ಇದ್ವಿ. ಯಾಕೆ ವಿದ್ಯಾದಾನ ಅಂತ ಕರಿತಾ ಇದ್ವಿ? ಅವಾಗ ಯಾವುದೇ ವಿದ್ಯಾರ್ಥಿ ತಾನು ವಿದ್ಯೆಯನ್ನು ಪಡಿಬೇಕಂದ್ರೆ ಅವನು ಇತ್ತೀಚಿನ ಕಾನ್ಸೆಪ್ಟ್ನಲ್ಲಿ ಇರತಕ್ಕಂತಹ ಫೀಸ್ ಅನ್ನತ್ತಂಥ ಪದ ಏನಿದೆ ಇದು ಅವತ್ತು ಇರಲಿಲ್ಲ. ಯಾವುದೇ ಒಂದು ರೀತಿಯಾದಂತಹ ಶುಲ್ಕವನ್ನು ಅವರು ಕೊಡುವ ಪದ್ಧತಿ ಆಗ ಇರಲಿಲ್ಲ. ಇದರ ಜೊತೆಗೆ ಯಾವ ರಾಜ್ಯ ಸರ್ಕಾರ ಆಗಲಿ ಅಥವಾ ಯಾವುದೇ ಒಂದು ಸರ್ಕಾರ, ಯಾವುದೇ ದೇಶದ ಪ್ರಧಾನ ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳು ಈ ಒಂದು ಶಿಕ್ಷಣವನ್ನು ನಿಯಂತ್ರಣವನ್ನು ಮಾಡುವಂತಿರಲಿಲ್ಲ. ಅಂದರೆ ಅರ್ಥ ಏನು? ಎಜುಕೇಷನ್ ವಾಸ್ ಫ್ರೀ ಆಫ್ ಪೊಲಿಟಿಕಲ್ ಥಾಟ್ಸ್. ನಿಮಗೆ ಇವತ್ತು ಗೊತ್ತಿದೆ, ಯಾವುದೇ ಒಂದು ಸರ್ಕಾರ ಕೇಂದ್ರದಲ್ಲಿ ಒಂದಿದ್ದು ರಾಜ್ಯದಲ್ಲಿ ಒಂದಿದ್ದರೆ ಕೇಂದ್ರ ಸರ್ಕಾರ ಕೊಡುವಂತಹ ಯಾವ ಶೈಕ್ಷಣಿಕ ನೀತಿ ಇರುತ್ತೆ ಇದನ್ನು ರಾಜ್ಯ ಸರ್ಕಾರ ಕೆಲವೊಮ್ಮೆ ಒಪ್ಪಿಕೊಳ್ಳುತ್ತೆ ಅಥವಾ ಕೆಲವೊಮ್ಮೆ ಒಪ್ಪಿಕೊಳ್ಳುವುದಿಲ್ಲ. ಇದರ ಜೊತೆಗೆ ಶಿಕ್ಷಕರು ಅಥವಾ ಉಪಾಧ್ಯಾಯರು ಅಂತ ಯಾರಿರ್ತೇವೆ, ನಮಗೆ ಬೇಕಾಗಿರುವಂತಹ ಶಿಕ್ಷಣದ ಬಗ್ಗೆ ಯೋಚನೆ ಮಾಡಿ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು. ಪಠ್ಯವಸ್ತುವನ್ನು ರೂಪಿಸಬೇಕು, ಪಠ್ಯಕ್ರಮವನ್ನು ಕೊಡಬೇಕು. ಇದು ಪ್ರಾಂತೀಯವಾಗಿರಬೇಕು. ನಮ್ಮ ದೇಶ ಬಹಳ ದೊಡ್ಡ ದೇಶ. ಇದು ಈ ದೇಶದಲ್ಲಿ ಶಿಕ್ಷಣವನ್ನು ಕೊಡಬೇಕಾದ್ರೆ ಕಾಶ್ಮೀರದಲ್ಲಿ ಕೊಟ್ಟ ಶಿಕ್ಷಣವನ್ನೇ ಕನ್ಯಾಕುಮಾರಿಯಲ್ಲೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಕಾರಣ ಸ್ಥಳೀಯವಾಗಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಕೊಡತಕ್ಕಂತಹ ಇಡೀ ರಾಷ್ಟ್ರಕ್ಕೆ ಬೇಕಾಗಿರುವ ಮೂಲಭೂತ ಅಂಶಗಳು ಏನಿದೆ ಇದನ್ನು ನಮ್ಮ ರಾಷ್ಟ್ರದ ಅಡಿಯಲ್ಲಿ ಬರತಕ್ಕಂತಹ ಯಾವುದೇ ರಾಜ್ಯ ಅದನ್ನು ಪಾಲಿಸಲೇಬೇಕು. ಹಾಗೆ ಪಾಲಿಸ್ತಿಲ್ಲ ಅಂದರೆ ನಮ್ಮ ಇಡೀ ಭಾರತ ಏನಿದೆ ಅದರ ಪರಿಕಲ್ಪನೆನೇ ಇಲ್ಲ ಅಂತ ಆಗತ್ತೆ. ಆದರೆ ಇವತ್ತು ರಾಜಕೀಯ ಪಕ್ಷಗಳು ಏನನ್ನ ಮಾಡ್ತಾ ಇವೆ ಅಂತ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ವೇದ ಕಾಲದಲ್ಲಿ ರಾಜಕೀಯ ಪಕ್ಷಗಳಾಗಲಿ ರಾಜರಾಗಲಿ ಯಾವುದೇ ಒಂದು ಒತ್ತಡವನ್ನು ಶಿಕ್ಷಾ ನಡೆಯುವ ಜಾಗ, ಶಿಕ್ಷಾ ಅಂದರೆ ಏನೋ, ಯಾವುದನ್ನು ಕಲಿಸಬೇಕೋ ಅದನ್ನು ಕಲಿಸುವುದಕ್ಕೆ ಬೇಕಾಗಿರತಕ್ಕಂತಹ ನಿಯಮಗಳನ್ನು ಅಳವಡಿಸುವುದು ಅಂದಿನ ಗುರುಗಳಿಗೆ ಮತ್ತು ಗುರುಕುಲಗಳಿಗೆ ಪೂರ್ಣ ಪ್ರಮಾಣದ ಸ್ವತಂತ್ರವನ್ನು ಕೊಟ್ಟಿರ್ತಾ ಇದ್ರು. ಆದ್ದರಿಂದ ರಾಜರು ಇಲ್ಲಿ ಶಿಕ್ಷಣ ಸರಿಯಾಗಿ ನಡೀತಾ ಇದೆಯಾ, ನಡೀತಾ ಇಲ್ವಾ, ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತಾ ಇದ್ದಾರಾ, ಕಲಿತಾ ಇಲ್ವಾ ಅನ್ನೋದಷ್ಟನ್ನೇ ನೋಡ್ತಾ ಇದ್ರೆ ಹೊರತು ಹೋಗಿ ಗುರುಕುಲಗಳಲ್ಲಿ ನೀನು ಇಂಥ ಪಾಠವನ್ನು ಬೋಧಿಸಬಾರದು ಅಂತ ಯಾವುದೇ ರಾಜ, ಯಾವುದೇ ಅಧಿಕಾರಿ ಒತ್ತಡವನ್ನು ತರ್ತಾ ಇರಲಿಲ್ಲ. For please understand, this is very, very important. In the Gurukula system, the education was free for the students and education was independent of the government. ತಾವು ಕೊಡ್ತಕ್ಕಂತಹ ವಿದ್ಯೆ ಆಯಾ ಗುರುಗಳಿಗೆ ಸಂಬಂಧಿಸಿದ್ದೇ ಹೊರತು ಅದು ಯಾವುದೇ ರಾಜನಿಗೆ ಸಂಬಂಧಪಟ್ಟಿದ್ದಾಗಿರಲಿಲ್ಲ. ಹಾಗಾಗಿ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆಯುವುದಕ್ಕೆ ರಾಜಕುಮಾರರು, ರಾಜಕುಮಾರಿಯರು ಕೂಡ ಅಲ್ಲಿಗೆ ಬರ್ತಾ ಇದ್ರು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೌರವ ಪಾಂಡವರಿಗೆ ಶಿಕ್ಷಣವನ್ನು ಕೊಡಬೇಕಾದ್ರೆ ದ್ರೋಣಾಚಾರ್ಯರು ಅವರು ರಾಜರ ಮಕ್ಕಳು, ಅವರುಗಳಿಗೆ ದ್ರೋಣಾಚಾರ್ಯರು ಆಚಾರ್ಯರ ಮುಖೇನ ಶಿಕ್ಷಣವನ್ನು ಕೊಡ್ತಾ ಇದ್ರು. ಚಾಣಕ್ಯ ಅಶೋಕನಿಗೆ ಶಿಕ್ಷಣವನ್ನು ಕೊಟ್ಟಿದ್ರು. ಈ ರೀತಿಯಾಗಿ ಇರತಕ್ಕಂಥ ಶಿಕ್ಷಣ ಪದ್ಧತಿ ಏನಿದೆ ಇದನ್ನ ಗುರುಕುಲ ಪದ್ಧತಿ ಅಂತ ನಾವು ಕರಿತೇವೆ. ಈ ವೈದಿಕ ಶಿಕ್ಷಣದ ಸ್ವರೂಪ ಏನು, ಹೇಗಿತ್ತು ಈ ಶಿಕ್ಷಣ? ಶಿಕ್ಷಣವು ಸಾಮಾನ್ಯವಾಗಿ ಮೇಲ್ಜಾತಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ಸೀಮಿತ ಆಗಿತ್ತು. ಆ ಜಾತಿ ಅನ್ನೋ ಪದ ಗುರುಕುಲದ ಸಮಯದಲ್ಲಿ ಹೆಚ್ಚು ಬಳಕೆ ಇಲ್ಲದೇ ಇದ್ರೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನಿತ್ತು ಇದರ ಆಧಾರದ ಮೇಲೆ
ಮೇಲ್ಪಂಕ್ತಿಯ ಜನ ಯಾರಿದ್ರೋ ಅವರಿಗೆ ಗುರುಕುಲದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು. ಹಾಗಾದರೆ ಕೆಳಪಂಥದಲ್ಲಿ ಇದ್ದಂಥವರಿಗೆ ಯಾವುದೇ ಶಿಕ್ಷಣ ಸಿಗ್ತಾ ಇರಲಿಲ್ವಾ ಅಂದರೆ ಅವರಿಗೂ ಕೂಡ ಶಿಕ್ಷಣ ಸಿಗ್ತಾ ಇತ್ತು. ಈ ವಿಶಿಷ್ಟ ವ್ಯವಸ್ಥೆಯಲ್ಲಿ ಗುರುಕುಲ ಅನ್ನುವ ಜಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು. ಈ ಶಿಕ್ಷಣ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ನಗರ, ಪಟ್ಟಣ ಮತ್ತು ಹಳ್ಳಿಗಳಿಂದ ದೂರದಲ್ಲಿರತಕ್ಕಂತಹ ಕಾಡು ಅಥವಾ ಅಡವಿಗಳಲ್ಲಿ ತಮ್ಮ ಗುರುಗಳೊಂದಿಗೆ ಕಲಿತು ಕಲಿಯುತ್ತಿದ್ದರು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನದು? ಕಲಿತು ಕಲಿಯುತ್ತಿದ್ದರು. ಗುರುಗಳ ಜೊತೆಗೇ ಇರ್ತಾ ಇದ್ರು. ಗುರುಗಳು ಏನನ್ನ ತಿಳಿಸಿಕೊಡ್ತಾ ಇದ್ರು ಅದನ್ನು ಪ್ರಶ್ನಿಸ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಪರಿಪೂರ್ಣವಾಗಿ ತಾವು ಪಡೆದಿರುವ ಜ್ಞಾನ ಸರಿ ಇದೆ ಅಂತ ಅನಿಸುವ ತನಕ ವಿದ್ಯಾರ್ಥಿ ಗುರುಗಳನ್ನು ಪ್ರಶ್ನೆ ಕೇಳ್ತಾನೆ ಇದ್ದ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋ ತನಕ ಆತ ಒಪ್ಕೋತಾ ಇರಲಿಲ್ಲ. ಉದಾಹರಣೆಗೆ ನಚಿಕೇತನ ಮೃತ್ಯುವಿಗೆ ನಾನು ದಾನ ಕೊಡ್ತೀನಿ ಅಂತ ಅವರ ತಂದೆ ಹೇಳಿದಾಗ ನಚಿಕೇತ ಹೋಗಿ ಯಮಧರ್ಮರಾಯನ ಜಾಗದಲ್ಲಿ ಕುಳಿತು ಯಮಧರ್ಮರಾಯನ ಗುರು ಅಂತ ಸ್ವೀಕಾರ ಮಾಡಿ ಅವನನ್ನು ಪ್ರಶ್ನೆ ಕೇಳ್ತಾನೆ ಹೋಗ್ತಾನೆ. ಅವನು ಕೇಳೋ ಪ್ರಶ್ನೆಗಳಿಗೆ ಯಮಧರ್ಮರಾಯನ ಹತ್ರನೇ ಉತ್ತರ ಇರುವುದಿಲ್ಲ ಕೆಲವೊಂದಕ್ಕೆ. ಆದರೂ ಅವನು ಪ್ರಶ್ನೆ ಕೇಳುವುದನ್ನು ನಿಲ್ಲಿಸುವುದಿಲ್ಲ. ನಚಿಕೇತ ಗುರುಕುಲದಲ್ಲಿ ಕಲಿತ ವಿದ್ಯಾರ್ಥಿ. ಹಾಗೆ ಇರುವಂತಹ ವಿದ್ಯಾರ್ಥಿಗಳು ಯಾರಿದ್ರು ಅವರುಗಳದ್ದು ಶಿಕ್ಷಣ ತುಂಬ ಸುಲಭವಾಗಿತ್ತಾ? ಇಲ್ಲ. ವಿದ್ಯಾರ್ಥಿಗಳ ಜೀವನ ಬಹಳ ಕಠಿಣತಮವಾಗಿತ್ತು. ಅನಭ್ಯಾಸೆ ವಿಷಂ ವಿದ್ಯಾ ಅಜೀರ್ಣೆ ಭೋಜನಂ ವಿಷಂ ಅಂತ ಹೇಳ್ತಾ ಇದ್ರು. ವಿದ್ಯೆಯನ್ನು ಸರಿಯಾಗಿ ಅಭ್ಯಾಸ ಮಾಡದಲ್ಲೇ ಹೋದರೆ ವಿದ್ಯೆ ಬರುವುದಿಲ್ಲ. ಸರಿಯಾಗಿ ಅಭ್ಯಾಸ ಮಾಡದಲ್ಲೇ ಹೋದರೆ ವಿದ್ಯೆ ಬರುವುದಿಲ್ಲ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರ ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಆಗ ಇದ್ದಂಥ ಪದ್ಧತಿ ಇದೆ. ಬೆಳಗ್ಗೆ ಬಹಳ ಮುಂಚೆ ಏಳಬೇಕಾಗಿತ್ತು, ಯೋಗದಲ್ಲಿ ಭಾಗವಹಿಸಬೇಕಾಗಿತ್ತು. ಊಟ ಉಪಚಾರಗಳು ಏನಿತ್ತು ಅದು ಯಾವುದು ಗುರುಕುಲದಲ್ಲಿ ಗುರುವಿನ ಹೆಂಡತಿ ಏನು ಅಡಿಗೆಯನ್ನು ಮಾಡ್ತಾ ಇದ್ರೋ ಆ ಅಡಿಗೆಯನ್ನು ಸ್ವೀಕಾರ ಮಾಡಬೇಕಾಗಿತ್ತು. ನಾನು ಈ ವೈದಿಕ ಶಿಕ್ಷಣದ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದಾಗ ಅಲ್ಲಿ ಕೆಲವು ಉಲ್ಲೇಖ ಬರುತ್ತೆ. ಮಕ್ಕಳಿಗೆ ಅಲ್ಲಿ ಬಿಸಿ ಬಿಸಿ ಊಟವನ್ನು ಹಾಕ್ತಾ ಇದ್ದಾಗ ಕೆಲವೊಮ್ಮೆ ಬೇಕಂತನೇ ಗುರುಪತ್ನಿ ವಿದ್ಯಾರ್ಥಿಗಳಿಗೆ ಬೇವಿನ ಎಣ್ಣೆ ಹಾಕ್ತಾ ಇದ್ರಂತೆ. ಊಟ ಮಾಡುವಾಗ ವಿದ್ಯಾರ್ಥಿ ಸುಮ್ಮನೆ ತಿಂದ್ಕೊಂಡು ಹೋಗ್ತಾ ಇದ್ದಂತೆ. ಅವನಿಗೆ ಯಾವಾಗ ಇದು ಬೇವಿನ ಎಣ್ಣೆ ಅಂತ ಗೊತ್ತಾಗತ್ತೆ ಆವಾಗ ಗುರುಪತ್ನಿ ಹೇಳೋಳಂತೆ, ನಿನಗೆ ಇವತ್ತು ಶಿಕ್ಷಣ ಮುಗಿದಿದೆ ಅಂತ. ಅಂದರೆ ಶಿಕ್ಷಣವನ್ನು ಪಡ್ಕೊಳ್ಬೇಕಾದ್ರೆ ಎಲ್ಲ ರೀತಿಯ ಕಷ್ಟಗಳನ್ನು ವಿದ್ಯಾರ್ಥಿ ಅನುಭವಿಸ್ತಾ ಇದ್ದ. ನ್ಯಾಯ ಮತ್ತು ವೈಶೇಷಿಕ ಅನ್ನುವ ವಿಚಾರವನ್ನು ಹೇಳ್ಕೊಡ್ಬೇಕಾದ್ರೆ ಅದು ಆಸ್ತಿಕ ತತ್ವಗಳಾಗಿತ್ತು. ಆಸ್ತಿಕತೆ ಅಂದರೆ ಅರ್ಥ ಏನು? ದೇವರನ್ನು ನಂಬತಕ್ಕಂಥದ್ದು, ದೇವರುಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಬ್ರಹ್ಮತತ್ವ ಅಂತ ಏನಿರುತ್ತೆ ಅದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಸ್ತಿಕ ತತ್ವಗಳಿತ್ತು. ಹಾಗೆ ಸಾಂಖ್ಯಕ್ಕೆ ಸಂಬಂಧಪಟ್ಟಾಗ ನಾಸ್ತಿಕ ತತ್ವವನ್ನು ಕೂಡ ಅವರು ಹೇಳ್ಕೊಡ್ತಾ ಇದ್ರು. ಅಂದರೆ ಏನನ್ನಾದರೂ ಒಪ್ಪಿಕೊಳ್ಳುವುದು, ಏನನ್ನಾದರೂ ಒಪ್ಪಿಕೊಳ್ಳದೇ ಇರತಕ್ಕಂಥದ್ದು. ಇದನ್ನು DVG ಅವರು ಒಪ್ಪಿಕೊಳ್ಳುವುದು, ಒಪ್ಪಿಕೊಳ್ಳದೇ ಇರುವುದು ಅನ್ನೋದಕ್ಕೆ ಒಂದು ಕಗ್ಗದಲ್ಲಿ ಬರೀತಾರೆ. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬೋದಿಡ ಇಬ್ಬಂದಿ ನೀನೋ. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬೋದಿಡ ಇಬ್ಬಂದಿ ನೀನೋ. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು. ಸಿಂಬಳದಿ ನುಣ ನೀನೋ ಮಂಕುತಿಮ್ಮ ಮಂಕುತಿಮ್ಮ. ಅಂದರೆ ಅರ್ಥ ಏನು? ವಿಷ್ಣುವನ್ನು ನಂಬುವವರು ಅನ್ನುವ ಗುರುಗಳು ಯಾರಿದ್ರು ಅವರು ವಿಷ್ಣುವಿಗೆ ಸಂಬಂಧಪಟ್ಟ ಪಾಠಗಳನ್ನೇ ಹೇಳ್ಕೊಡ್ತಾ ಇದ್ರು.
ಶಿವನನ್ನ ನಂಬತಕ್ಕಂಥವರು ಯಾರಿದ್ರು ಅವರು ಶಿವನಿಗೆ ಬೇಕಾಗಿರತಕ್ಕಂತಹ ಪಾಠಗಳನ್ನೇ ಹೇಳ್ಕೊಡ್ತಾ ಇದ್ರು. ಎರಡರಲ್ಲೂ ಕೂಡ ಅವರಿಗೆ ನಂಬಿಕೆ ಇತ್ತು. ಶಿವನನ್ನು ನಂಬಿದವನು ಹಿರಣ್ಯಕಶಿಪು, ವಿಷ್ಣುವನ್ನು ನಂಬಿದವನು ಪ್ರಹ್ಲಾದ. ಇಬ್ಬರೂ ಕೂಡ ತಮ್ಮ ತಮ್ಮ ತತ್ವಗಳಿಗೆ ತಾವು ಗಟ್ಟಿಯಾಗಿ ನೆಲೆ ನಿಂತಿದ್ರು. ಇದು ಗುರು ಶಿಕ್ಷಣ ಮಾಡ್ತಾ ಇದ್ದದ್ದು, ಗುರುಕುಲಗಳಲ್ಲಿ ಮಾಡ್ತಾ ಇದ್ದದ್ದು. ಯಾವ ಒಂದು ವಿದ್ಯೆಯನ್ನು ವಿದ್ಯಾರ್ಥಿ ಕಲಿತಾನೆ ಆ ವಿದ್ಯೆ ಪರಿಪೂರ್ಣವಾಗಿ ಅವನೊಳಗಡೆ ಹೋಗೋ ತನಕ ಅದನ್ನು ಬಿಟ್ಕೊಡ್ತಾ ಇರಲಿಲ್ಲ. ಪುಸ್ತಕದಿದ್ದರೆ ತರಿವು, ಮಸ್ತಕದಿ ತಳೆದ ಮಣಿ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ತುಂಬ ಚೆನ್ನಾಗಿದೆ ಇದು. ಕಲಿಬೇಕಾದ್ರೆ ಹೆಂಗೆ ಕಲ್ತ್ಕೊಳ್ಬೇಕಂದ್ರೆ ಅದನ್ನು ಪೂರ್ತಿ ನನ್ನದಾಗಿಸ್ಕೊಂಡ್ಬಿಡ್ಬೇಕು. ಇಟ್ ಇಸ್ ಸಮಥಿಂಗ್ ಲೈಕ್ ಡೈಜೆಸ್ಟಿಂಗ್ ದ ಥಿಂಗ್ಸ್. ಯಾವಾಗ ನಾನು ಒಂದು ವಿಷಯವನ್ನು ಪರಿಪೂರ್ಣವಾಗಿ ಡೈಜೆಸ್ಟ್ ಮಾಡ್ಕೊಳ್ತೀನಿ ಆವಾಗ ನಾನು ಕಲಿತಿರುವ ವಿಷಯಕ್ಕೆ ಹೊಸದಾದ ಜ್ಞಾನವನ್ನು ತುಂಬುವುದಕ್ಕೆ ನಾನು ಶಕ್ತಿಯನ್ನು ಪಡ್ಕೊಳ್ತೀನಿ. ಇವತ್ತು ನಮಗೆಲ್ಲ ಏನಾಗಿದೆ, ನಮಗೇನೆ ನಾವೇನನ್ನ ಕಲ್ತ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಂಬಿಕೆನೇ ಇಲ್ಲ. ಕಂಪ್ಯೂಟರ್ಸ್ ಕಲ್ತ್ಕೊಳ್ತೇವೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲ್ತ್ಕೊಳ್ತೇವೆ, ಚಾರ್ಟರ್ಡ್ ಅಕೌಂಟೆನ್ಸಿ ಕಲ್ತ್ಕೊಳ್ತೇವೆ. ಕಲ್ತಿದ್ದಾದ್ಮೇಲೆ ಆ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಏನನ್ನೋ ನಾವು ಮಾಡಿಬಿಡ್ತೇವೆ. ಇದನ್ನು ಮಾಡೋದಕ್ಕೆ ವೈದಿಕ ಶಿಕ್ಷಣದಲ್ಲಿ ಅವಕಾಶ ಇರಲಿಲ್ಲ. ವೈದಿಕ ಶಿಕ್ಷಣವನ್ನು ಪಡಿಬೇಕಾದ್ರೆ ವಿದ್ಯಾರ್ಥಿಗಳು ಉಪನಯನ ಅನ್ನುವ ಒಂದು ಕ್ರಮಕ್ಕೆ ತಮ್ಮನ್ನು ತಾವು ಒಳಗಾಗಿಸಿಕೊಳ್ಳಬೇಕಾಗಿತ್ತು. ಅವರಿಗೆ ಉಪನಯನ ಮಾಡೋರು. ಉಪನಯನ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಹೊಸದಾದ ಒಂದು ಕಣ್ಣು, ಹೊಸದಾದ ಒಂದು ದೃಷ್ಟಿ ಅಂತ ಇಟ್ಕೊಳ್ಬಹುದು. ಮತ್ತೊಂದು ಗುರುವಿನ ಬಳಿಗೆ ಹೋಗುವಂಥದ್ದು ಅಂತ. ಉಪ ಅಂದರೆ ಹತ್ತಿರ, ನಯನ ಅಂದರೆ ತೆಗೆದುಕೊಂಡು ಬರತಕ್ಕಂಥದ್ದು ಅಂತ. ಇದು ಉಪನಯನ. ಆಗ ಇದ್ದ ಬ್ರಹ್ಮಚಾರಿಗಳಲ್ಲಿ ಎರಡು ರೀತಿಯ ಬ್ರಹ್ಮಚಾರಿಗಳಿರ್ತಾ ಇದ್ರು. ಉಪಕುರುವಣ ಬ್ರಹ್ಮಚಾರಿ, ಇವರು ಸೀಮಿತ ಅವಧಿಯವರೆಗೂ ವಿದ್ಯಾರ್ಥಿಗಳಾಗಿಯೇ ಉಳಿದು ನಂತರ ಮದುವೆಯಾಗಿ ಗೃಹಸ್ಥರಾಗುತ್ತಿದ್ದರು. ಗೃಹಸ್ಥರಾದ ನಂತರವೂ ಕೂಡ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ರು. ಉಪಕುರುವಣ ಬ್ರಹ್ಮಚಾರಿ. ಇನ್ನೊಂದು ಬ್ರಹ್ಮಚಾರಿ ನೈಷ್ಠಿಕ ಬ್ರಹ್ಮಚಾರಿ. ಇವರು ಎಂಥವರು? ಇವರು ಕಡೆಯವರೆಗೂ ಕೂಡ ವಿದ್ಯಾರ್ಥಿಯಾಗಿಯೇ ಉಳಿತಿದ್ರು. ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಕಲಿಕೆಯನ್ನು ಮುಂದುವರಿಸ್ತಾ ಇದ್ರು. ಇವರುಗಳು ನೈಷ್ಠಿಕ ಬ್ರಹ್ಮಚಾರಿ ಅಂತ ಕರಿತೀವಿ. ಪ್ರಾಚೀನ ಭಾರತದಲ್ಲಿ ವೈದಿಕ ಶಿಕ್ಷಣದ ಪ್ರಮುಖ ಲಕ್ಷಣಗಳು ಏನಿತ್ತು? ಯಾವ್ಯಾವುದು ವಿಷಯಗಳನ್ನು ಅವರು ಕಲಿಸಿಕೊಡ್ತಾ ಇದ್ರು? ಮೊದಲನೇದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮೌಲ್ಯಗಳ ಸಂಸ್ಥೆ ಇರ್ತಾ ಇತ್ತು. ಅಂದ್ರೆ ಅರ್ಥ ಏನೋ? ಸ್ಪಿರಿಚುವಲ್ ಎಜುಕೇಷನ್ ಆ್ಯಂಡ್ ರಿಲಿಜಿಯಸ್ ಎಜುಕೇಷನ್ ವೇರ್ ದೆ ಹ್ಯಾಡ್ ವ್ಯಾಲ್ಯೂಡ್ ಇಟ್. ಎರಡನೇದು ಪಾತ್ರ ರಚನೆ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿ. ಪಾತ್ರ ರಚನೆ ಅಂದ್ರೆ ಅರ್ಥ ಏನೋ? ಡೆವಲಪ್ಮೆಂಟ್ ಆಫ್ ದ ರೋಲ್ ಅಥವಾ ಸ್ಟ್ರಕ್ಚರಿಂಗ್ ಆಫ್ ದ ರೋಲ್ ಮತ್ತು ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ. ಇದಕ್ಕೆ ಒತ್ತನ್ನು ಕೊಡ್ತಾ ಇದ್ರು. ನಾಗರಿಕ ಜವಾಬ್ದಾರಿಗಳು ಮತ್ತು ಸಾಮಾಜಿಕ ಮೌಲ್ಯಗಳ ಅಭಿವೃದ್ಧಿ. ಇವತ್ತು ಹೇಗೆ ನಾವು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಸಿವಿಲಿಯನ್ಸ್ ಅಂತ ಕರಿತೀವಿ, ಆಗಲೂ ಕೂಡ ಒಂದು ಪ್ರದೇಶದಲ್ಲಿ ಬದುಕ್ತಾ ಇದ್ದಂಥ ಜನರುಗಳನ್ನು ನಾವು ನಾಗರಿಕರು ಅಂತಲೇ ಕರೀತಾ ಇದ್ವಿ. ಆ ನಾಗರಿಕರದ್ದು ಜವಾಬ್ದಾರಿ ಏನಿತ್ತು? ತುಂಬ ಚೆನ್ನಾಗಿದೆ. ಅದಕ್ಕೆ ಪಾಠ ಹೇಳ್ಕೊಡ್ತಾ ಇದ್ರು. ರಸ್ತೆಗಳನ್ನು ಹೇಗೆ ಇಟ್ಕೊಳ್ಬೇಕು, ನೀರನ್ನು ಹೇಗೆ ಬೆಳೆಸಬೇಕು, ಗಿಡ ಮರಗಳನ್ನು ಹೇಗೆ ನೋಡ್ಕೊಳ್ಬೇಕು, ರಾಜರು ಗುರುಗಳಿಗೆ ಯಾವ ರೀತಿ ನಮ್ಮ ಗೌರವವನ್ನು ಸೂಚಿಸಬೇಕು, ಒಬ್ಬ ಪೌರವ ಮತ್ತೊಬ್ಬ ಪೌರವನ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಎಲ್ಲ ಹೇಳ್ಕೊಡ್ತಾ ಇದ್ರು. ಜ್ಞಾನಾರ್ಜನೆ ಇತ್ತು, ಜ್ಞಾನ ವಿಕಸನೆಗೂ ಅವಕಾಶ ಇತ್ತು. ಜ್ಞಾನಾರ್ಜನೆ ಅಂದರೆ ಇಲ್ಲಿಯವರೆಗೂ ಇರತಕ್ಕಂಥ ಜ್ಞಾನ ಏನಿದೆ ಅದನ್ನು ಪಡೆದುಕೊಳ್ಳೋದು. ಜ್ಞಾನ ವಿಕಸನೆ ಅಂದರೆ ಇಲ್ಲಿವರೆಗೂ ನಾವು ಏನನ್ನ ಕಲಿತಿದ್ದೇವೆ ಆ ಕಲಿತ ಜ್ಞಾನದಿಂದ ಮತ್ತಷ್ಟು ಜ್ಞಾನವನ್ನು ವಿಕಸನಗೊಳಿಸ್ತಕ್ಕಂಥದ್ದು. ಇವತ್ತಿನ ವಿಷಯಕ್ಕೆ ಇದನ್ನು ಹೇಳಬೇಕಂತಂದರೆ ಎಜುಕೇಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಕಂಪ್ಯೂಟರ್ಸ್, ಎಜುಕೇಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಡಿಜಿಟಲ್ ವರ್ಲ್ಡ್.
ಎಜುಕೇಷನ್ ದಟ್ ಇಸ್ ಹ್ಯಾಪನಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಜ್ಞಾನ ವಿಕಸನೆ. ಜ್ಞಾನಾರ್ಜನೆ ಅಂದರೆ ಇವತ್ತು ನಾವು ಯಾವ ಒಂದು ಸಾಫ್ಟ್ವೇರ್ನಲ್ಲಿ ಇರತಕ್ಕಂತಹ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಏನಿದೆ ಅದನ್ನು ಕಲ್ತ್ಕೊಂಡು ಅದ್ರ ಜೊತೆಗೆ ನಾನು ಕೆಲಸ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಅಂದರೆ ಜ್ಞಾನಾರ್ಜನೆ. ಶಿಕ್ಷಣದ ಉದ್ದೇಶದಲ್ಲಿ ಬಹುಮುಖ್ಯವಾಗಿ ಇದ್ದಂಥದ್ದು ಆತ್ಮದ ವಿಮೋಚನೆ. ಆತ್ಮ ಅನ್ನೋ ಪದ, ಪರಮಾತ್ಮ ಅನ್ನೋ ಪದ, ಬ್ರಹ್ಮ ಅನ್ನೋ ಪದ, ಪರಬ್ರಹ್ಮ ಅನ್ನೋ ಪದ, ಬ್ರಹ್ಮವಿದ್ಯೆ ಅನ್ನೋ ಪದ, ಇವೆಲ್ಲ ವೈದಿಕ ಶಿಕ್ಷಣದಲ್ಲಿ ಬಹಳವಾಗಿ ಪ್ರಯೋಗವಾಗಿದೆ. ಯಾವ ವಿದ್ಯೆ ನಮ್ಮನ್ನು ಈ ಒಂದು ಪ್ರಾಪಂಚಿಕ ಅಥವಾ ಐಹಿಕ ಸುಖಗಳಿಂದ ನಮ್ಮನ್ನು ವಿಮೋಚನೆಗೊಳಿಸುತ್ತೆ ಅದನ್ನು ವಿದ್ಯೆ ಅಂತ ಕರೆದಿದ್ರು. ವಿದ್ಯಾಯ ಸಾ ವಿಮುಕ್ತಯೇ, ಸಾಕ್ಷಾತ್ಕಾರಕ್ಕಾಗಿ ವಿದ್ಯೆ. ಅಲ್ಲಿ ಕೊಡ್ತಾ ಇರ್ತಕ್ಕಂತಹ ಶಿಕ್ಷಣದ ಪದ್ಧತಿ ಯಾವ ರೀತಿ ಇತ್ತು? ಮೌಖಿಕ ಶಿಕ್ಷಣ ಪದ್ಧತಿ, ಅದಕ್ಕೆ ಎಜುಕೇಷನ್ ಥ್ರೂ ಆರಲ್ ಮೀಡಿಯಾ ಅಂತ ಕರಿತೀವಿ, ಮೌಖಿಕ ಶಿಕ್ಷಣ. ಇದರ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಅಥವಾ ರಿಫ್ಲೆಕ್ಟಿವ್ ಥಿಂಕಿಂಗ್ ಏನಿದೆ ಇದ್ರ ಬಗ್ಗೆಯೂ ಕೂಡ ಒತ್ತನ್ನು ಕೊಡ್ತಾ ಇದ್ರು. ಮೋಸ್ಟ್ಲಿ ದ ಎಜುಕೇಷನ್ ದಟ್ ವಾಸ್ ಗಿವನ್ ಇನ್ ದ ಗುರುಕುಲ ಸಿಸ್ಟಮ್ ವಾಸ್ ಥ್ರೂ ಆರಲ್ ರೆಸಿಟೇಷನ್. ಆರಲ್ ರೆಸಿಟೇಷನ್ ಅಂದರೆ ಏನೋ, ಯಾವ ಯಾವ ವೇದದ ಹೈಮ್ಸ್ಗಳು ಇರ್ತಾ ಇತ್ತೋ ಆ ವೇದಿಕ್ ಹೈಮ್ಸ್ಗಳನ್ನು ಒಂದಾದ ಮೇಲೆ ಮತ್ತೊಂದು ರೀತಿಯಲ್ಲಿ ಕಲಿಸ್ತಾ ಇದ್ರು. ಅವರು ಅದನ್ನು ಹಾಗೇ ಕಲ್ತ್ಕೊಳ್ಬೇಕು. ಬರವಣಿಗೆ ಇರಲಿಲ್ಲ, ಆಗ ಹೆಚ್ಚಿನ ಬರವಣಿಗೆ ಇರಲಿಲ್ಲ. ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮಾಂ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ಹೇಳ್ಕೊಡ್ತಾ ಇದ್ರು. ಇದನ್ನು ವಿದ್ಯಾರ್ಥಿಗಳು ಹೇಳಬೇಕಾಗಿತ್ತು. ನಂತರದಲ್ಲಿ ಅಲ್ಲಿ ಹೇಳ್ಕೊಡುವಾಗ ಯಾವ ರೀತಿಯಾದಂತಹ ಒಂದು ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ರು? ಬೋಧನಾ ಮಾಧ್ಯಮ ಸಂಸ್ಕೃತವಾಗಿತ್ತು. ಕಾರಣ ಆಗ ಇದ್ದ ಒಂದೇ ಒಂದು ಭಾಷೆ ಅಂದರೆ ದೇವನಾಗರಿ, ಅದನ್ನು ದೇವಭಾಷೆ ಅಂತ ಕರೀತಾ ಇದ್ರು. ಅದು ಸಂಸ್ಕೃತ ಭಾಷೆ ಇತ್ತು, ಬೇರೆ ಯಾವುದೇ ಭಾಷೆ ಇರಲಿಲ್ಲ. ಆಕಸ್ಮಿಕವಾಗಿ ನಿಮ್ಮನ್ನು ಯಾರಾದ್ರೂ ಗುರುಕುಲ ಪದ್ಧತಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಯಾಕಿರಲಿಲ್ಲ ಅಂತ ಕೇಳಿದ್ರೆ, ಗುಜರಾತಿ ಯಾಕಿರಲಿಲ್ಲ, ಕನ್ನಡ ಯಾಕಿರಲಿಲ್ಲ ಅಂದರೆ, ಕನ್ನಡ, ಗುಜರಾತಿ, ಉರ್ದು, ಪರ್ಷಿಯನ್ ಈ ಭಾಷೆಗಳು ಹುಟ್ಟೇ ಇರಲಿಲ್ಲ. ಮೊಟ್ಟ ಮೊದಲು ಉಗಮವಾದ ಭಾಷೆ ಸಂಸ್ಕೃತ. ಅದರಿಂದ ಸಂಸ್ಕೃತವೇ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿತ್ತು. ಪದ್ಧತಿ ಹೇಗಿತ್ತು? ಮಗುವನ್ನು ಗುರುಗಳ ಬಳಿಗೆ ಕರೆದೊಯ್ಯುವ ಮೊದಲು ಉಪನಯನ ಸಮಾರಂಭವನ್ನು ಮಾಡಿ ಗುರುಗಳ ಎಡೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ವಿದ್ಯಾಭ್ಯಾಸ ಸಮಯದಲ್ಲಿ ವಿದ್ಯಾರ್ಥಿ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕಾಗಿತ್ತು. ಯಾವ ವಿದ್ಯಾರ್ಥಿಯ ನಡವಳಿಕೆ ಶುದ್ಧತೆ ಇರುತ್ತೆ, ಅತ್ಯುನ್ನತವಾಗಿ ಇರುತ್ತೆ, ಅಂಥ ಒಂದು ವಿದ್ಯಾರ್ಥಿಗೆ ಶಿಕ್ಷಣವನ್ನು ಕೊಡಲಾಗಿತ್ತು. ಅವಿವಾಹಿತರು ಮಾತ್ರ ಗುರುಕುಲದಲ್ಲಿ ವಿದ್ಯಾರ್ಥಿಗಳಾಗಬಹುದಾಗಿತ್ತು. ವಿದ್ಯಾರ್ಥಿ ಜೀವನಕ್ಕೆ ಪ್ರವೇಶಿಸಿದ ನಂತರ ವಿದ್ಯಾರ್ಥಿಯು ವಿಶೇಷವಾದ ಒಂದು ಕವಚವನ್ನು ಧರಿಸಬೇಕಾಗಿತ್ತು. ಜಸ್ಟ್ ಲೈಕ್ ಅವರ್ ಐಡೆಂಟಿಟಿ ಟ್ಯಾಕ್ಸ್. ಅದರ ಗುಣಮಟ್ಟ ಅಂದರೆ ಆ ವಿಶೇಷ ಕವಚದ ಗುಣಮಟ್ಟ ವಿದ್ಯಾರ್ಥಿ ಯಾವ ಹಿನ್ನೆಲೆಯಿಂದ ಬಂದಿರ್ತಾನೆ ಅದನ್ನು ಅವಲಂಬಿಸಿತ್ತು. ಅದರಿಂದ ಆ ಟ್ಯಾಗನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಾ ಇತ್ತು ಇವನು ಇಂಥ ವಿದ್ಯಾರ್ಥಿ ಅಂತ. ಹಾಗೆ ಮತ್ತೊಂದು ಏನು ರಿಸ್ಟ್ರಿಕ್ಷನ್ ಇತ್ತು? ಪರಿಮಳಯುಕ್ತ, ಸೌಂದರ್ಯವರ್ಧಕ ಅಥವಾ ಅಮಲು ಪದಾರ್ಥಗಳನ್ನು ಬಳಸಲು ಅನುಮತಿ ಇರಲಿಲ್ಲ. ಎಲ್ಲರೂ ಕೂಡ 21ನೇ ಶತಮಾನಕ್ಕೆ ಒಂದು ನಿಮಿಷ ಬರೋಣ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಡ್ರಗ್ ಅಡಿಕ್ಷನ್ ಅನ್ನೋದು ಬಂದಿದೆ. ಇದು ವಿದ್ಯಾರ್ಥಿಯನ್ನು ಸಂಪೂರ್ಣವಾಗಿ ಸ್ವಾಹ ಮಾಡಿಬಿಡುತ್ತೆ. ಆದರೆ ಅವತ್ತು ವಿದ್ಯಾರ್ಥಿ ಗುರುಕುಲದಲ್ಲಿ ಇದ್ದಾಗ ಇಂಥ ಯಾವುದೇ ವಸ್ತುವನ್ನು ಬಳಸುವ ಹಾಗಿರಲಿಲ್ಲ. ಗುರುಕುಲದಲ್ಲಿ
ಅವನಿಗೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಥರ ಕೊಟ್ಟಿರ್ತಾ ಇದ್ರು. ಅವನು ಉಪಯೋಗಿಸ್ತಕ್ಕಂತಹ ವಸ್ತು ಏನಿತ್ತು, ಅವನು ಉಪಯೋಗಿಸುವ ಬಟ್ಟೆ ಏನಿತ್ತು, ಅವನು ಅಧ್ಯಯನ ಮಾಡ್ತಕ್ಕಂತಹ ಪುಸ್ತಕಗಳು ಇತ್ಯಾದಿ ಏನು ಅಂಶಗಳಿತ್ತು, ಇವನ್ನ ಗುರುಗಳು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ರು. ವಿದ್ಯಾರ್ಥಿ ತನ್ನ ಬದುಕಿಗಾಗಿ ಭಿಕ್ಷೆ ಬೇಡಿ ತನಗೆ ಮತ್ತು ತನ್ನ ಉಪಾಧ್ಯಾಯರಿಗೆ ಆಹಾರವನ್ನು ತಂದು ಕೊಡತಕ್ಕಂತಹ ಜವಾಬ್ದಾರಿ ಕೂಡ ವಿದ್ಯಾರ್ಥಿಗಿತ್ತು. ಯಾತಕ್ಕೆ ಇದು? ನಮ್ರತೆಯನ್ನು ಪ್ರೇರೇಪಿಸುವುದಕ್ಕೆ, ಭಿಕ್ಷೆಯನ್ನು ಸ್ವೀಕರಿಸುವುದಕ್ಕೆ ಇದು ಕಾರಣ. ಭಿಕ್ಷೆಯನ್ನು ಸ್ವೀಕರಿಸುವುದು ಅಂತಂದರೆ ವಿದ್ಯಾರ್ಥಿ ನನಗೆ ನೀವು ದಾನವನ್ನು ನೀಡಿ ಅಂತ ಬೇಡಿಕೊಳ್ಳತಕ್ಕಂಥದ್ದು. ಇವತ್ತಿಗೂ ಕೂಡ ಉಪನಯನ ಸಂದರ್ಭದಲ್ಲಿ ಭಿಕ್ಷೆ ಅನ್ನೋದು ಒಂದು ವಿಶೇಷ ಅಂಗವಾಗಿ ಒಟ್ಟು ಜನಿವಾರದ ಧಾರಣೆಯನ್ನು ಮಾಡಿದ ನಂತರ ಮಾಡ್ತಾರೆ. ಇವತ್ತು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಯಾತಕ್ಕೆ ಅಂದರೆ ತನ್ನ ಊಟಕ್ಕೆ, ಗುರುಗಳ ಊಟಕ್ಕೆ ಸಮುದಾಯದಲ್ಲಿ ಸಮಾಜದಲ್ಲಿ ಓಡಾಡಿ ತಾನು ಸಂಪಾದನೆ ಮಾಡಿ ಅವೆಲ್ಲವನ್ನೂ ಕೂಡ ಗುರುಪತ್ನಿಗೆ ಕೊಡ್ತಾ ಇದ್ದ. ಜೊತೆಗೆ ಇಡೀ ಶಿಕ್ಷಣ ಪದ್ಧತಿಯಲ್ಲಿ ಪ್ರಾಯೋಗಿಕತೆಗೆ ಅತಿ ಹೆಚ್ಚಿನ ಮಹತ್ವ ಇತ್ತು. ಇದನ್ನು ಧನುರ್ವಿದ್ಯೆಯನ್ನು ಕಲಿಸಬೇಕು ಅಂತಂದರೆ, ಗದಾ ವಿದ್ಯೆಯನ್ನು ಕಲಿಸಬೇಕು ಅಂತಂದರೆ, ದೃಷ್ಟಿ ವಿದ್ಯೆಯನ್ನು ಕಲಿಸಬೇಕು ಅಂತಂದರೆ, ಮಲ್ಲಯುದ್ಧವನ್ನು ಕಲಿಸಬೇಕು ಅಂತಂದರೆ ಉಪಾಧ್ಯಾಯರು ಆ ವಿದ್ಯೆಗಳ ಥಿಯರಿ ಕಾಂಪೊನೆಂಟ್ ಏನಿದೆ ಅದನ್ನು ಹೇಳಿದ್ದಾದ ಮೇಲೆ ಅವರನ್ನು ಕರೆದುಕೊಂಡು ಹೋಗಿ ಪ್ರಾಯೋಗಿಕತೆಗೆ ಅಳವಡಿಸ್ತಾ ಇದ್ರು. ನಿಮಗೆಲ್ಲರಿಗೂ ಕೂಡ ಅರ್ಜುನನ ಕಥೆ ಗೊತ್ತಿರ್ಬೋದು. ದ್ರೋಣ ಪಾಂಡವರೆಲ್ಲರನ್ನೂ ಕರೀತಾನೆ, ಕೌರವರೆಲ್ಲರನ್ನೂ ಕರೀತಾರೆ. ಕರೆದುಬಿಟ್ಟು ಈ ಮಾವಿನ ಮರ ಏನುಂಟು ಇದರಲ್ಲಿ ಒಂದು ಪಕ್ಷಿ ಇದೆ, ಆ ಪಕ್ಷಿಯ ಕಣ್ಣಿಗೆ ನೀವು ಬಾಣ ಬಿಡಬೇಕು ಅಂತ ಸೂಚನೆ ಕೊಡ್ತಾರೆ. ಆಗ ಭೀಮ ಬರ್ತಾನೆ, ತಮಾಷೆಗೆ ಇರೋದು ಅದು. ಮಾವಿನ ಹಣ್ಣೆಲ್ಲ ನೋಡ್ತಾನೆ. ಭೀಮನ್ನ ಕೇಳಿದ್ರೆ ನಿಂಗೇನು ಕಾಣಿಸ್ತು ಅಂತಾರೆ. ಅವನು ಹೇಳ್ತಾನೆ, ಮರದ ತುಂಬ ಮಾವಿನ ಹಣ್ಣು ಇದೆ ಗುರುಗಳೇ ಅಂತಾನೆ. ಹೀಗೆ ಎಲ್ಲರನ್ನೂ ಕರೆದಿದ್ದಾದ ಮೇಲೆ ಅರ್ಜುನನನ್ನು ಕರೀತಾರೆ. ಅರ್ಜುನ ನಿನಗೆ ಏನು ಕಾಣಿಸುತ್ತೆ ಅಂತಾನೆ. ನೀವು ಹೇಳಿರುವ ಪಕ್ಷಿಯ ಕಣ್ಣೊಂದನ್ನು ಬಿಟ್ಟು ಮಿಕ್ಕಿದ್ದೇನೂ ನನಗೆ ಕಾಣಿಸ್ತಾ ಇಲ್ಲ ಅಂತಾನೆ. ಇದು ಗುರುಕುಲ ಶಿಕ್ಷಣ ಪದ್ಧತಿ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಷನ್ ದಟ್ ಒನ್ ಹ್ಯಾಡ್ ಲರ್ನ್ಡ್. ಇದನ್ನು ಮಾಡ್ತಾ ಇದ್ರು. ಶಿಕ್ಷಣದ ಅವಧಿ ನಾವು ಹೇಗೆ ಈಗ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಮತ್ತು ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಅಂತ ಇಟ್ಕೊಂಡಿದ್ದೀವಿ, ಹಾಗೆ ಶಿಕ್ಷಣಕ್ಕೆ ಒಂದು ಅವಧಿಯನ್ನು ನಿಗದಿ ಮಾಡಿದರು. ಯಾರು ಗುರುಕುಲದಲ್ಲಿ 24 ವರ್ಷದವರೆಗೆ ಪರಿಪೂರ್ಣವಾಗಿ ಅಲ್ಲಿಯೇ ಶಿಕ್ಷಣವನ್ನು ಪಡಿತಾರೆ ಅಂಥ ಶಿಷ್ಯರಿಗೆ ವಸುಗಳು ಅಂತ ಕರೀತಾ ಇದ್ರು. ಯಾರು 36 ವರ್ಷದವರೆಗೆ ಶಿಕ್ಷಣ ಪಡೆದಿರ್ತಾರೆ ಅವರನ್ನು ರುದ್ರರು ಅಂತ ಕರೆಯೋರು. 48 ವರ್ಷದವರೆಗೆ ಶಿಕ್ಷಣವನ್ನು ಪಡೆದವರೆಗೆ ಆದಿತ್ಯರು ಅಂತ ಕರೆಯೋರು. ಇತ್ತೀಚೆಗೆಲ್ಲ ನಿಮಗೆ ಗೊತ್ತಿದೆ, ಪ್ರೀ ನರ್ಸರಿ, LKG, UKGಗೆ ಗ್ರ್ಯಾಜುಯೇಷನ್ ಸೆರೆಮನಿ ಮಾಡ್ತಾರೆ. ಪ್ರೈಮರಿ ಸ್ಕೂಲಿಗೆ ಗ್ರ್ಯಾಜುಯೇಷನ್ ಸೆರೆಮನಿ ಮಾಡ್ತಾರೆ. ಹಾಗೆ ಅಲ್ಲಿ ಗ್ರ್ಯಾಜುಯೇಷನ್ ಸೆರೆಮನಿ ಮಾಡಬೇಕಾದ್ರೆ ಇವನ ಪದವೀಧರ ಅಂತ ಸೇರಿಸಬೇಕಾದ್ರೆ ವಸು ಒಬ್ಬ ಪದವೀಧರ, ರುದ್ರ ಒಬ್ಬ ಪದವೀಧರ ಮತ್ತು ಆದಿತ್ಯ ಮತ್ತೊಬ್ಬ ಪದವೀಧರ. ಇದು ಶಿಕ್ಷಣದ ಅವಧಿಗೆ ಸಂಬಂಧಪಟ್ಟ ವಿಚಾರ. ವೈದಿಕ ಶಿಕ್ಷಣ ಪಠ್ಯಕ್ರಮ ಅದರಲ್ಲಿ ಏನೇನಿತ್ತು? ವೈದಿಕ ಸಾಹಿತ್ಯ ಇತ್ತು, ಐತಿಹಾಸಿಕ ಅಧ್ಯಯನ, ಅಲ್ಲಿವರೆಗೂ ನಡೆದಿರತಕ್ಕಂತಹ ಐತಿಹಾಸಿಕ ಘಟನಾವಳಿಗಳು ಏನೇನಿತ್ತು ಅದನ್ನು ತಿಳಿಸ್ತಾ ಇದ್ರು. ಸತ್ಯ ಹರಿಶ್ಚಂದ್ರನ ಕಥೆ, ರಾಮನ ಕಥೆ, ಭಾಗವತ, ಕೃಷ್ಣನ ಕಥೆ, ಹಿಂದೆ ಇದ್ದಂತಹ ರಾಜರುಗಳು ಯಾರಿದ್ರು ಆ ರಾಜರು, ಇವೆಲ್ಲವೂ ಕೂಡ ಐತಿಹಾಸಿಕ ಅಧ್ಯಯನ ಆಗಿತ್ತು. ವೀರರ ಕಥೆಗಳು ಮತ್ತು ಪುರಾಣ, ವಿಷ್ಣು ಪುರಾಣ ಅಂತ ಕರಿತೀವಿ, ಶಿವಪುರಾಣ ಅಂತ ಕರಿತೀವಿ. ಪೌರಾಣಿಕ ಕಥೆಗಳು
ಪುರಾಣಗಳ ಹಿನ್ನೆಲೆಗಳು. ಅಂಕಗಣಿತ ಮತ್ತು ಜ್ಯೋಮಿತಿ ಅಂದರೆ ಏನು? ದ ಅರಿಥಮೆಟಿಕ್ ಅಂಡ್ ದ ಜ್ಯೋಮಿಟ್ರಿ ಅಂತೂ ಆಗಿನ ಕಾಲದಲ್ಲಿ ಬಹಳ ಬಹಳ ಮುಖ್ಯವಾಗಿತ್ತು. ಯಜ್ಞ ಕುಂಡಗಳನ್ನು ರಚನೆ ಮಾಡಬೇಕಾದ್ರೆ ಯಜ್ಞ ಕುಂಡಗಳನ್ನು ಮಾಡುವಂಥದ್ದು ಯಾವ ಯಜ್ಞವನ್ನು ಮಾಡ್ತಾರೆ ಆ ಯಜ್ಞಕ್ಕೆ ಎಷ್ಟು ಹವಿಸ್ಸನ್ನು ಕೊಡ್ತಾರೆ, ಆ ಹವಿಸ್ಸಿನ ಆಧಾರದ ಮೇಲೆ ಕುಂಡಗಳ ರಚನೆ ಆಗಬೇಕಾಗಿತ್ತು. ಜೊತೆಗೆ ಆ ಕುಂಡಗಳ ಶೇಪ್ ಇರುತ್ತಲ್ಲ, ಯಜ್ಞ ಮಾಡುವ ಕುಂಡದ ಶೇಪ್ ಅದು ರೌಂಡ್ ಆಗಿ ಇರಬೇಕಾ, ಸಿಲಿಂಡ್ರಿಕಲ್ ಆಗಿ ಇರಬೇಕಾ, ಆಕ್ಟಗನಲ್ ಶೇಪಲ್ಲಿ ಇರಬೇಕಾ, ಹೆಕ್ಸಗನಲ್ ಶೇಪಲ್ಲಿ ಇರಬೇಕಾ, ಸ್ಕ್ವೇರ, ರೆಕ್ಟ್ಯಾಂಗ್ಯುಲರ, ಎಂಥ ಪರ್ಫೆಕ್ಷನ್ ಇತ್ತು ಅಂತಂದರೆ ಇವತ್ತಿನ ಜ್ಯೋಮೆಟ್ರಿ ಯಾವುದನ್ನು ಯುಕ್ಲಿಡಿಯನ್ ಜ್ಯೋಮೆಟ್ರಿ ಅಂತ ಕರಿತೀವಿ ಅದರ ತಲೆ ಮೇಲೆ ಹೊಡೆದಂಗಿತ್ತು ಅದು. ಅಂದರೆ ಜ್ಯಾಮಿತಿ ವಾಸ್ ಎ ಪಾರ್ಟ್ ಆಫ್ ಎಜುಕೇಶನ್ ಇನ್ ಗುರುಕುಲ. ಹಾಗೆ 4 ವೇದಗಳು. ಯಾವ್ಯಾವ ವೇದಗಳು? ಋಗ್ವೇದ, ಅಸ್ಯ ಮತಂಕಾಮಗ್ನೇತ ಬೋಧಿ ಅಸ್ಯ ಬರಯಂ ರಯವ ಸುವೀರಂ ಅಸ್ಯ ಮವಾಜಮಭಿವಾದಯಂತೋಸ್ಯ ಮದ್ಯಂ ನಮಜರಾಜರಂತೆ ಅಸ್ಯ ಮತಂತಮಸ್ಯ ಭಾಷ್ಯ ಮತಂಕಾಮಂಕಾಮಂತಮಸ್ಯ ಭಾಷ್ಯ ಮತಂಕಾಮಂ ತಂಕಾಮಂಕಾಮಂತಂ ತಂಕಾಮಮಗ್ನೇ ಜ್ಞೇ ಕಾಮಂತಂ ತಂಕಾಮಮಗ್ನೇ ಕಾಮಮಗ್ನೇ ಜ್ಞೇ ಕಾಮಂಕಾಮಮಗ್ನೇ ತವ ತವ ಅಗ್ನೇ ಕಾಮಂಕಾಮಮಗ್ನೇ ತವ ಅಗ್ನೇ ತವ ತವ ಅಗ್ನೇ ಜ್ಞೇ ತವೋತ್ಯೂ ಓತಿ ತವ ಅಗ್ನೇ ಜ್ಞೇ ತವೋತಿ ತವೋತ್ಯೂ ಓತಿ ತವ ತವೋತಿ ಅಸ್ಯ ಭಾಷ್ಯ ಮೋತಿ ತವ ತವೋತಿ ಅಸ್ಯ ಓತಿ ಅಸ್ಯ ಭಾಷ್ಯ ಮೋತ್ಯೂ ಓತಿ ಅಸ್ಯ ರಯಂ ರಯಮಸ್ಯ ಮೋತ್ಯೂ ಓತಿ ಅಸ್ಯ ರಯಂ ಅಸ್ಯ ರಯಂ ರಯಮಸ್ಯ ಭಾಷ್ಯ ರಯಂ ರಯುವೋ ರಯುವೋ ರಯಮಸ್ಯ ಭಾಷ್ಯ ರಯಂ ರಯುವಃ ರಯಂ ರಯುವೋ ರಯುವೋ ರಯಂ ರಯಂ ರಯುವ ಸುವೀರಂ ಸುವೀರಂ ರಯುವೋ ರಯಂ ರಯಂ ರಯುವ ಸುವೀರಂ ರಯುವ ಸುವೀರಂ ಸುವೀರಂ ರಯುವೋ ರಯುವ ಸುವೀರಂ ರಯಿವ ಇತಿ ರಯಿವಃ ಸುವೀರಮಿತಿ ಸುವೀರಂ. ಈಗ ನೀವು ಕೇಳಿದ ಋಗ್ವೇದದ ಸೂಕ್ತ ಏನಿದೆ ಇದನ್ನು ಹೈಮ್ಸ್ ಅಂತ ಕರಿತೇವೆ. ಸುಮಾರು 1028 ಸೂಕ್ತಗಳು ಋಗ್ವೇದದಲ್ಲಿದೆ. ಇದನ್ನು ಮಂಡಲ ಅಂತ ಕರೀತಾರೆ. ಮತ್ತೆ ಋಗ್ವೇದದಲ್ಲಿ ಅಗ್ನಿ, ಇಂದ್ರ, ವರುಣ, ವಾಯು ಇವರೆಲ್ಲರ ಬಗ್ಗೆ ಸ್ತುತಿಗಳು ಇರತಕ್ಕಂಥದ್ದು. ಋಗ್ವೇದ ಇಟ್ ಈಸ್ ದಿ ಓಲ್ಡೆಸ್ಟ್ ಫಾರಮ್ ಆಫ್ ವೇದ. ಎಲ್ಲದಕ್ಕಿಂತ ಮೊದಲಾಗಿ ಬಂದದ್ದು. ಜ್ಞಾನವನ್ನು ಪಡೆಯತಕ್ಕಂತಹ ಮಾರ್ಗವನ್ನೇ ನಾವು ಋಗ್ವೇದ ಅಂತ ಕರಿತೀವಿ. ಈಗ ಯಜುರ್ವೇದ. ಯಜುರ್ವೇದದಲ್ಲಿ ಏನಿರುತ್ತೆ? ಹೈಮ್ಸ್ ಆಫ್ ಯಜುರ್ವೇದ. ಅಹಿರಿವ ಭೋಗೈಃ ಪರ್ಯೇತಿ ಬಾಹುಂಜ್ಯಾಯ ಹೇತಿಂ ಪರಿಬಾಧಮಾನಃ ಹಸ್ತಘ್ನೋ ವಿಶ್ವಾವಯುನಾನಿ ವಿದ್ವಾನ್ ಪುಮಾನ್ ಪುಮಾಗುಂ ಸಂಪರಿಪಾತು ವಿಶ್ವತಃ ಅಹಿರಿವೇವಾಹಿರಹಿರಿವ ಭೋಗೈರ್ಭೋಗೈರಿವಾಹಿರಹಿರಿವ ಭೋಗೈಃ ಇವ ಭೋಗೈರ್ಭೋಗೈರಿವೇವ ಭೋಗೈಃ ಪರಿಪರಿಭೋಗೈರಿವೇವ ಭೋಗೈಃ ಪರಿ
भोगैः परिपरिभोगैर्भोगैः पर्येत्येति परिभोगैर्भोगैः पर्येति पर्येत्येति परिपर्येति बाहुं बाहुमेति परिपर्येति बाहुं ಏತಿ ಬಾಹುಂ ಬಾಹುಮೇ. ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ ಎರಡು ಭಾಗ ಇದೆ. ಇವುಗಳ ಬಗ್ಗೆ ಪಾಠ ಪ್ರವಚನ ನಡೀತಾ ಇತ್ತು. ಉಪನಿಷತ್ತುಗಳು ಯಜುರ್ವೇದದ ಒಂದು ಭಾಗ. ಬೃಹದಾರಣ್ಯಕ ಉಪನಿಷತ್, ಈಶ ಉಪನಿಷತ್, ತೈತ್ತರೀಯ ಉಪನಿಷತ್, ಕಠೋಪನಿಷತ್, ಶ್ವೇತೋಪನಿಷತ್, ಮೈತ್ರಿ ಉಪನಿಷತ್ ಅನ್ನತಕ್ಕಂಥದ್ದು ಯಜುರ್ವೇದದ ಅಂತ್ಯಭಾಗದಲ್ಲಿ ಬರತಕ್ಕಂಥದ್ದು. ಯಜುರ್ವೇದದಲ್ಲಿ ಯಜ್ಞಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಋಗ್ವೇದದಲ್ಲಿ ನಾವು ಸ್ತುತಿ ಮಾಡತಕ್ಕಂತಹದ್ದು ದೇವರದ್ದು ಹೆಚ್ಚಾದರೆ ಯಜುರ್ವೇದದಲ್ಲಿ ರುದ್ರನನ್ನು ಸ್ತುತಿಸ್ತೇವೆ. ಇದರ ಪಾಠ ವೈದಿಕ ಶಿಕ್ಷಣದಲ್ಲಿ ನಡೀತಾ ಇತ್ತು. ಮತ್ತೊಂದು ವೇದ ಸಾಮವೇದ. ಸಾಮವೇದದಲ್ಲಿ 1549 ಸೂಕ್ತಗಳಿದೆ. ವರ್ಸಸ್ ಅಂತ ಕರೀತಾರೆ. ಈ ಸಾಮವೇದ ಈಚೆಗೆ ಭಾರತೀಯ ಪದ್ಧತಿಯಲ್ಲಿ ಇರತಕ್ಕಂತಹ ನೃತ್ಯಗಳು ಮತ್ತು ಯಾವುದನ್ನು ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಕರಿತೇವೆ ಅದರ ಆಧಾರ ಸಾಮವೇದ. ಮತ್ತೊಂದು ವೇದ, ಇದರ ಅಧ್ಯಯನವು ಕೂಡ ಗುರುಕುಲದಲ್ಲಿ ಬಹಳ ಪ್ರಾಶಸ್ತ್ಯವನ್ನು ಪಡೆದಿತ್ತು. ಅದಕ್ಕೆ ಅಥರ್ವ ವೇದ ಅಂತ ಕರಿತೀವಿ. ಜರಾಯುಜಃ ಪ್ರಥಮವುಸ್ರಿಯೋ ವೃಷಾವಾತಭ್ರಜಾಸ್ತನಯನ್ನೇತಿ ವೃಷ್ಟ್ಯಾ ಸ ನೋ ಮೃಡಾತಿ ತನ್ವರುಜುಗೋ ರುಜನ್ಯಯೇ ಕಮೋಜಸ್ತ್ರೇಧಾವೀತಕ್ರಮೇ ಅಂಗೇ ಅಂಗೇ ಶೋಚಿಷಾ ಶಿಶ್ರಿಯಾಣನ್ನಮಸ್ಯಂತಸ್ತ್ವಾ ಹವಿಷಾ ವಿಧೇಮ ಅಂಕಾನ್ ಸಮಂಕಾನ್ ಹವಿಷಾ ವಿಧೇಮಯೋ ಅಗ್ರಭೀತ್ ಪರ್ವಾ ಅಸ್ಯಾಗ್ರಭೀತಾ ಮುಂಚಶೀರ್ಷಕ್ಯಾ ಉತ ಕಾಸಯೇನಂ ಪರುಷ್ಪರುರಾವಿವೇಶಾಯೋ ಅಸ್ಯ ಯೋ ಅಭ್ರಜಾವಾತಜಾಯಶ್ಚ ಶುಷ್ಮೋ ವನಸ್ಪತೀನ್ ಸಚತಾಂ ಪರ್ವತಾಂಶ್ಚ ಶಮ್ಮೇ ಪರಸ್ಮೈ ಗಾತ್ರಾಯ ಶಮಸ್ತ್ವವರಾಯ ಮೇ ಶಮ್ಮೇ ಚತುರ್ಭ್ಯೋ ಅಂಗೇಭ್ಯಃ ಶಮಸ್ತು ತನ್ವೇ ಮಮ ನಮಸ್ತೆ ಅಸ್ತು ವಿದ್ಯುತೆ ನಮಸ್ತೆ ಸ್ತನಯಿತ್ನವೇ ನಮಸ್ತೆ ಅಸ್ತ್ವಶ್ಮನೇ ಯೇನಾದೂಡಾಶೇ ಅಸ್ಯಸಿ ನಮಸ್ತೆ ಪ್ರವತೋ ನ ಪಾದ್ಯತಸ್ತಪಃ ಸಮೂಹಾಸಿ ಮೃಡಯಾನಸ್ತನೋಭ್ಯೋ ಮಯಸ್ತೋಕೇಭ್ಯಃ ಸ್ಕೃಧಿ ಪ್ರವತೋ ನ ಪಾನ್ನಮಜೇವಾಸ್ತು ತುಭ್ಯನ್ನಮಸ್ತೆ ಹೇತಯೇ ತಪೂಷೇ ಚ ಕೃಣ್ಮಃ ವಿದ್ಮತೆ ಧಾಮ ಪರಮಂ ಗುಹಾಯತ್ಸಮುದ್ರೇ ಅಂತರ್ನಿಹಿತಾಸಿನಾಭಿಃ
यान् त्वा देवा असृजन्त विश्वयिषुं कृण्वाना असनाय धृष्णुम्. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದದಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅನ್ನುವ ಭಾಗಗಳಲ್ಲಿ ವೇದವನ್ನು ಕಲಿಸಲಾಗ್ತಾ ಇತ್ತು. ಯಾವುದೇ ವೇದದಲ್ಲೂ ಕೂಡ ಒಂದು ಕ್ರಮ, ಒಂದು ಪದ ವಿಭಾಗ ಅಂತ ಇರ್ತಾ ಇತ್ತು. ಸಂಸ್ಕೃತದಲ್ಲಿ ಪದವಿಭಾಗವನ್ನು ಮಾಡುವುದನ್ನು ಕಲಿದಲೇ ಹೋದರೆ ಸಂಸ್ಕೃತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಆಚಾರ್ಯಾತ್ ಪಾದಮಾಧತ್ತೆ ಪಾದಂ ಶಿಷ್ಯಂ ಸ್ವಮೇಧಯ ಪಾದಂ ಸ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅನ್ನುವ ಶ್ಲೋಕವನ್ನು ನಾವು ಕಲ್ತ್ಕೊಳ್ಬೇಕಂದ್ರೆ ಪದವಿಭಾಗ ಸರಿಯಾಗಿ ಇರಬೇಕು. ಅಥರ್ವ ವೇದದಲ್ಲಿ ಸೂಕ್ತಗಳು ಋಗ್ವೇದ, ಯಜುರ್ವೇದ, ಸಾಮವೇದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ರೆ, ಅಥರ್ವ ವೇದದಲ್ಲಿ ಇರತಕ್ಕಂಥದ್ದು ಮನುಷ್ಯನಿಗೆ ಹೆಚ್ಚು ಉಪಯುಕ್ತವಾಗತಕ್ಕಂತಹ ಶ್ಲೋಕಗಳು. ಇವತ್ತು ಕೂಡ ಆಯುರ್ವೇದ ವೈದ್ಯಕೀಯ ಸಂಸ್ಥೆಗಳಲ್ಲಿ ಇಂಥ ಶ್ಲೋಕಗಳನ್ನು, ಇಂಥ ಸೂಕ್ತಗಳನ್ನು ರೋಗಿಗಳಿಗೆ ಔಷಧವನ್ನು ಕೊಡುವಾಗ ಈ ಒಂದು ಸೂಕ್ತಗಳನ್ನು ಕೇಳಿಸುವುದನ್ನು ನಾನು ಕೇಳಿದ್ದೇನೆ. ಅಂದರೆ ಅಥರ್ವ ವೇದ ವೈಜ್ಞಾನಿಕವಾದದ್ದು, ಜೊತೆಗೆ ಮನುಷ್ಯರಿಗೆ ತಮ್ಮ ಜೀವನಕ್ಕೆ ಹತ್ತಿರವಾದದ್ದು, ಸಹಾಯಕವಾದದ್ದು. ಆದರೆ ಅಥರ್ವ ವೇದದ ಬಗ್ಗೆ ಕೆಲವೊಂದು ತಪ್ಪು ತಿಳುವಳಿಕೆಗಳಿದೆ. ಇದು ಮಾಟ ಮಂತ್ರವನ್ನು ಮಾಡ್ತಕ್ಕಂಥದ್ದು ಅನ್ನುವ ವಿದ್ಯೆ ಅನ್ನುವ ಪರಿಕಲ್ಪನೆ, ಇದು ತಪ್ಪು. ಇದು ಇರತಕ್ಕಂಥದ್ದು ಏತಕ್ಕೆ ಅಂತಂದರೆ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ. ಇದರಿಂದ ಬಂದ ಉಪನಿಷತ್ತುಗಳು ಯಾವುದು? ಮುಂಡಕ ಉಪನಿಷತ್ತು ಮತ್ತು ಮಾಂಡೋಕ್ಯ ಉಪನಿಷತ್ತು. ಇವೆಲ್ಲವೂ ಕೂಡ ನಮಗೆ ಏನನ್ನು ಕಲಿಸಿಕೊಡ್ತಾ ಇವೆ ಅಂದರೆ, ನಾವು ಬದುಕುವಾಗ ಸಂತೋಷವಾಗಿ ಬದುಕಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನುವುದು ವೈದಿಕ ಶಿಕ್ಷಣದ ಪಾಠ. ಇಲ್ಲಿ ವೇದಗಳ ಜೊತೆಗೆ ಇನ್ನೇನನ್ನು ಕಲಿಸ್ಕೊಡ್ತಾ ಇದ್ರು ಅಂದರೆ, ಆಧ್ಯಾತ್ಮಿಕ ಶಿಕ್ಷಣ ಇರ್ತಾ ಇತ್ತು, ಭೌತಿಕ ಶಿಕ್ಷಣ ಇರ್ತಾ ಇತ್ತು, ವೈದಿಕ ವ್ಯಾಕರಣವೂ ಕೂಡ ಇರ್ತಾ ಇತ್ತು. ಮತ್ತೆ ದೇವತೆಗಳ ಜ್ಞಾನ, ಪ್ರೇತಗಳ ಜ್ಞಾನ, ಖಗೋಳಶಾಸ್ತ್ರ, ಅಸ್ಟ್ರಾನಮಿ. ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಪಾಶ್ಚಿಮಾತ್ಯ ವಿಜ್ಞಾನಗಳಿಂದ ನಾವು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವಿ ಗುರುತ್ವಾಕರ್ಷಣ ಇದೆ ಅಂತ, ನ್ಯೂಟನ್ನಿಗೆ ಬೆಲೆ ಕೊಟ್ವಿ. ಭೂಮಿ ಸೂರ್ಯಮಂಡಲದ ಕೇಂದ್ರವಲ್ಲ ಅನ್ನತಕ್ಕಂಥದ್ದನ್ನು ಪಾಶ್ಚಿಮಾತ್ಯರು ಹೇಳಿದರು ಅಂತ ಒಪ್ಪಿಕೊಂಡ್ವಿ. ಪೈಥಾಗರಸ್ ಥಿಯರಮ್ ಅಂತ ಏನು ಕರಿತೀವಿ, ರೈಟ್ ಆಂಗಲ್ ಟ್ರಯಾಂಗಲ್ ಥಿಯರಮ್, ಇದನ್ನು ಪೈಥಾಗರಸ್ಗೆ ನಾವು ಬೆಲೆಯನ್ನು ಕೊಟ್ವಿ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ವಿದ್ಯೆಯಲ್ಲಿ ಇದು ಅವರಿಗಿಂತ ಸಹಸ್ರಾರು ವರ್ಷಗಳ ಮುಂಚೆಯೇ ಗೊತ್ತಿತ್ತು. ಸೂರ್ಯೋದಯ, ಸೂರ್ಯಾಸ್ತಮ, ಗ್ರಹಗಳು ಹೇಗೆ ಆಗತ್ತೆ, ಗ್ರಹಣಗಳು ಹೇಗೆ ಆಗತ್ತೆ, ಎಲ್ಲ ಗೊತ್ತಿತ್ತು. ಭೂಮಿ ಗುಂಡಾಗಿದೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ, ಇದನ್ನೆಲ್ಲ ಆರ್ಯಭಟ ನಮಗೆ ಮುಂಚೆನೇ ಹೇಳಿದ್ದ. ಆದ್ದರಿಂದ ಖಗೋಳಶಾಸ್ತ್ರ, ತರ್ಕಶಾಸ್ತ್ರ, ಲಾಜಿಕ್, ನೀತಿಶಾಸ್ತ್ರ, ಎಥಿಕ್ಸ್, ನಡತೆ, ಬಿಹೇವಿಯರಿಸಮ್, ಸರಳ ಜೀವನ ಮತ್ತು ಉನ್ನತ ಚಿಂತನೆ, ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈಯರ್ ಥಿಂಕಿಂಗ್, ಶೈಕ್ಷಣಿಕ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಎಜುಕೇಷನ್ ಮತ್ತು ಭಾರತೀಯ ಸಂಸ್ಕೃತಿಗೆ ಅತ್ಯುನ್ನತ ಸ್ಥಾನವನ್ನು ನಮ್ಮ ಗುರುಕುಲ ಶಿಕ್ಷಣ ಅಥವಾ ವೈದಿಕ ಶಿಕ್ಷಣ ಕೊಟ್ಟಿತ್ತು. ಈ ಶಿಕ್ಷಣದಲ್ಲಿ ವಾಣಿಜ್ಯ ಶಿಕ್ಷಣ ಮತ್ತು ಗಣಿತ ಶಿಕ್ಷಣ, ಇದರಲ್ಲಿ ವಾಣಿಜ್ಯ ಭೂಗೋಳಶಾಸ್ತ್ರ, ವಿವಿಧ ಪ್ರದೇಶದ ಜನರ ಅಗತ್ಯತೆಗೆ ಕೊಡಬೇಕಾದ ಮೌಲ್ಯಗಳು, ವ್ಯಾಪಾರಿ ಕೇಂದ್ರಗಳಲ್ಲಿ ಇದ್ದಂತಹ ಭಾಷೆ, ಬ್ಯಾಂಕಿಂಗ್ ಸಿದ್ಧಾಂತವನ್ನು ಮತ್ತು ಸಾಂಸ್ಥಿಕ ತರಬೇತಿ, ಇನ್ಸ್ಟಿಟ್ಯೂಷನಲ್ ಟ್ರೈನಿಂಗ್ ಅಂತ ಕರಿತೀವಿ, ಅದನ್ನು ಕೂಡ ಕೊಡಲಾಗಿತ್ತು. ಗಣಿತದ ಬಗ್ಗೆ
ನಾವು ಹೆಚ್ಚಿಗೆ ಹೇಳುವುದು ಬೇಕಾಗೇ ಇಲ್ಲ. ಆರ್ಯಭಟ ಭಾರತೀಯ ಗಣಿತಶಾಸ್ತ್ರದಲ್ಲಿ ಮೊದಲ ಶ್ರೇಷ್ಠ ಹೆಸರು. ಶೂನ್ಯದ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಆರ್ಯಭಟ. ಅಂದರೆ ಈ ಎಲ್ಲವೂ ಕೂಡ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಇತ್ತು. ಸ್ತ್ರೀ ಶಿಕ್ಷಣ ಏನುಂಟು, ಮಹಿಳೆಯರಿಗೆ ಪುರುಷರೊಂದಿಗೆ ಪೂರ್ಣ ಸ್ಥಾನಮಾನವನ್ನು ಕೊಡಲಾಗಿತ್ತು ವೈದಿಕ ಶಿಕ್ಷಣದಲ್ಲಿ. ಹೆಣ್ಣು ಮಕ್ಕಳಿಗೂ ಕೂಡ ಉಪನಯನ ನಡೆಸಲಾಗುತ್ತಿತ್ತು. ಋಗ್ವೇದದ ಅನೇಕ ಸಂಹಿತೆಗಳನ್ನು ಮಹಿಳೆಯರೇ ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಗುರುಗಳು ಪುರುಷ ಮತ್ತು ಸ್ತ್ರೀ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಪರಿಗಣಿಸುತ್ತಿದ್ದರು, ಯಾವ ವ್ಯತ್ಯಾಸವನ್ನು ಮಾಡುತ್ತಿರಲಿಲ್ಲ. ದೇರ್ ವಾಸ್ ನೋ ಜೆಂಡರ್ ಬಯಾಸ್. ಇತ್ತೀಚಿನ ಶಿಕ್ಷಣದಲ್ಲಿ ನಾವು ಜೆಂಡರ್ ಬಯಾಸ್ನ ನೋಡ್ತೇವೆ. ವೈದಿಕ ಶಿಕ್ಷಣದ ಪದ್ಧತಿಯಲ್ಲಿ ಜೆಂಡರ್ ಬಯಾಸ್ ಪರಿಕಲ್ಪನೆಯೇ ಇರಲಿಲ್ಲ. ವೇದದ ಅವಧಿಯಲ್ಲಿ ಇದ್ದಂತಹ ಶಿಕ್ಷಣ ಸಂಸ್ಥೆಗಳ ರೂಪಗಳು ಯಾವುದು? ಗುರುಕುಲಗಳು ಇತ್ತು, ಪರಿಷತ್ತುಗಳು ಇತ್ತು, ಸಮ್ಮೇಳನಗಳು ಇತ್ತು. ಶಿಕ್ಷಣ ಸಂಸ್ಥೆ ದೊಡ್ಡದಾಗಿತ್ತು ಅಂದರೆ ಹಲವಾರು ಶಿಕ್ಷಕರು ವಿವಿಧ ವಿಷಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಸಮ್ಮೇಳನ ಅಂದರೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಬರತಕ್ಕಂತಹ ವಿದ್ವಾಂಸರು ಬಂದು ಸಮ್ಮೇಳನವನ್ನು ನಡೆಸಿ ನಮ್ಮಲ್ಲಿಯ ವಿದ್ಯಾರ್ಥಿಗಳನ್ನು ಅವರು ಪರೀಕ್ಷೆ ಮಾಡ್ತಾ ಇದ್ರು. ಇವರೆಲ್ಲ ಸರಿಯಾಗಿ ಕಲ್ತಿದ್ದಾರಾ ಕಲ್ತಿಲ್ವಾ ಅಂತ. ಹಾಗೆ ಕಲಿಬೇಕಾದ್ರೆ ಅವರಿಗೆ ಮಾಡುವ ಒಂದು ಪರೀಕ್ಷೆ ಏನಿತ್ತು, ಆ ಪರೀಕ್ಷೆಗೆ ಘಟಿಕೋತ್ಸವ ಅಂತ ಕರೀತಾ ಇದ್ರು. ಈ ಒಂದು ವೈದಿಕ ಶಿಕ್ಷಣದಲ್ಲಿ 64 ವಿದ್ಯೆಗಳು ಏನಿದೆ, ಚತುಷ್ಷಷ್ಟ ವಿದ್ಯೆ ಅಂತ ಕರಿತೀವಿ. ಈ ಎಲ್ಲ ವಿದ್ಯೆಗಳನ್ನು ಕೂಡ ಗುರುಕುಲದಲ್ಲಿ ಕಲಿಸ್ತಾ ಇದ್ರು. ಇವತ್ತು ನಾವು ಯಾವುದನ್ನು ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ಅನ್ನೋ ಪದವನ್ನೆಲ್ಲ ಬಳಸ್ತೇವೆ, ಅವೆಲ್ಲವೂ ಕೂಡ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ತನ್ನೇ ತಾನಾಗಿ ರೂಪುಗೊಂಡಿತ್ತು. ಯಾವ್ಯಾವುದಿತ್ತು ಅಲ್ಲಿ ವಿದ್ಯೆಗಳು? ವೇದ, ವೇದಾಂಗ, ಇತಿಹಾಸ, ಆಗಮ, ನ್ಯಾಯ, ಕಾವ್ಯ, ಅಲಂಕಾರ, ನಾಟಕ, ಗಾನ, ಕವಿತ್ವ, ಕಾಮಶಾಸ್ತ್ರ, ದೂತ ನೈಪುಣ್ಯತೆ, ದೇಶ ಭಾಷಾ ವಿಜ್ಞಾನ, ಲಿಪಿಕರ್ಮ, ವಾಚನ, ಓದುವುದು ಹೇಗೆ, ಸಮಸ್ತಾವಧಾನ, ಸರಿಯಾಗಿ ಕೇಳಿಸಿಕೊಳ್ಳತಕ್ಕಂಥದ್ದು ಹೇಗೆ, ಅಷ್ಟಾವಧಾನ ಅಂತ ಕರಿತೀವಿ, ಶತಾವಧಾನ ಅಂತ ಹೇಳ್ತೀವಿ. 100 ಜನ 100 ರೀತಿಯ ಪ್ರಶ್ನೆಯನ್ನು ಕೇಳಿದ್ರೆ ಒಬ್ಬ ವಿದ್ಯಾರ್ಥಿ ಯಾರು ಯಾವಾಗ ಯಾವ ಪ್ರಶ್ನೆಯನ್ನು ಕೇಳಿದ್ರು, ಯಾವ ಪ್ರಶ್ನೆ ಆದ ಮೇಲೆ ಯಾವ ಪ್ರಶ್ನೆ ಬಂತು ಅನ್ನುವುದನ್ನು ನೆನಪಿಟ್ಟುಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ರು. ಸ್ವರ ಪರೀಕ್ಷಾ, ನಮ್ಮ ವಾಯ್ಸ್ ಟೆಸ್ಟ್, ಶಾಸ್ತ್ರ ಪರೀಕ್ಷಾ, ಶಕುನ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ. ಸಾಮುದ್ರಿಕ ಪರೀಕ್ಷಾ ಅಂದರೆ ನಮ್ಮ ಕೈಗಳನ್ನು ನೋಡ್ತಕ್ಕಂಥದ್ದು, ಮುಖಗಳನ್ನು ನೋಡ್ತಕ್ಕಂಥದ್ದು, ಅದರ ಮೇಲೆ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ರತ್ನ ಪರೀಕ್ಷಾ, ಜಮಾಲಜಿ. ಇವತ್ತು ಯಾವ್ಯಾವುದು ನಮ್ಮದು ಆಭರಣದ ಮಳಿಗೆಗಳಿವೆ, ಇವೆಲ್ಲವೂ ಕೂಡ ರತ್ನ ಪರೀಕ್ಷೆಯನ್ನು ಮಾಡಿಸ್ತವೆ. ಆಗಿನ ಕಾಲದಲ್ಲೇ ರತ್ನ ಪರೀಕ್ಷೆಯನ್ನು ಮಾಡೋದು ಹೇಗೆ ಹೇಳ್ಕೊಡ್ತಾ ಇದ್ರು. ಸ್ವರ್ಣ ಪರೀಕ್ಷಾ, ಗಜಲಕ್ಷಣ, ಒಳ್ಳೆಯ ಆನೆ ಅಂದರೆ ಯಾವುದು, ಆ ಆನೆಗೆ ಏನು ಗುಣಲಕ್ಷಣ ಇರಬೇಕು, ಅಶ್ವಲಕ್ಷಣ, ಮಲ್ಲವಿದ್ಯಾ, ಪಾಕಕರ್ಮ, ಮಾಸ್ಟರ್ ಶೆಫ್ ಅಂತ ಏನು ಕರಿತೀವಿ, ಆ ಮಾಸ್ಟರ್ ಶೆಫ್ ಇರತಕ್ಕಂಥವರಿಗೆ ಪಾಕದಲ್ಲಿ ಪ್ರಾವೀಣ್ಯತೆಯನ್ನು ಕಲಿಸಲಿಕ್ಕೆ ಪಾಕ ಕರ್ಮದ ಬಗ್ಗೆ ಹೇಳ್ಕೊಡ್ತಾ ಇದ್ರು. ದೋಹಳ, ಗಂಧವಾದ, ಧಾತುವಾದ, ಖನಿವಾದ, ರಸವಾದ, ಅಗ್ನಿಸ್ತಂಭ, ಜಯಸ್ತಂಭ, ವಾಯುಸ್ತಂಭ, ಖಡ್ಗಸ್ತಂಭ, ಇವೆಲ್ಲವೂ ಕೂಡ ಯುದ್ಧಗಳನ್ನು ಮಾಡುವಾಗ ಯಾರು ಯೋಧನಿರ್ತಾನೆ ಅವನಿಗೆ ಎಲ್ಲ ಸ್ತಂಭಗಳ ಪರಿಚಯ ಇರಬೇಕಾಗಿತ್ತು. ವೇಶ್ಯ ವೃತ್ತಿ ಅಂದರೆ ಏನು, ವೇಶ್ಯೆ ಯಾವಾಗ ಆಗ್ತಾರೆ, ಬೇಕಾ ಬೇಡವಾ, ಇದ್ರ ಬಗ್ಗೆ. ಆಕರ್ಷಣ, ಮೋಹನ, ವಿದ್ವೇಷಣ,
ಬುಚ್ಚಾಟನ, ಮಾರಣ, ಕಾಲವಂಚನ, ವಾಣಿಜ್ಯ, ಪಶುಪಾಲನ, ಕೃಷಿ, ಸಮಶರ್ಮ, ಲಾವುಕ ಯುದ್ಧ, ಮೃಗಯ, ಪುತಿಕೌಶಲ, ದೃಶ್ಯಶರಣಿ, ದ್ಯೂತಕರಣಿ, ಚಿತ್ರಲೋಹ, ಚೌರ್ಯ, ಔಷಧ ಸಿದ್ಧಿ, ಮಂತ್ರಸಿದ್ಧಿ, ಸ್ವರವಂಚನ, ದೃಷ್ಟಿವಂಚನ, ಅಂಜನ, ಬಲಪ್ಲವನ, ವಾಕ್ಸಿದ್ಧಿ, ಘಟಿಕಾಸಿದ್ಧಿ, ಪಾದುಕಾಸಿದ್ಧಿ, ಇಂದ್ರಜಾಲ, ಮಹೇಂದ್ರಜಾಲ, ಈ ಎಲ್ಲ ವಿದ್ಯೆಗಳನ್ನು ಕೂಡ ಗುರುಕುಲದಲ್ಲಿ ಕಲಿಸ್ತಾ ಇದ್ರು. ಕಲಿಸಿದ್ದು ಆದಮೇಲೆ ವಿದ್ಯಾರ್ಥಿಗಳಿಗೆ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಕಡೆಯಾಗಿ ಅವರು ತಮ್ಮ ಶಿಕ್ಷಣವನ್ನು ಪಡೆದು ಹೋಗುವಾಗ ಅವರಿಗೆ ಕೆಲವೊಂದು ಉಪದೇಶಗಳನ್ನು ಮಾಡ್ತಾ ಇದ್ರು. ಆ ಉಪದೇಶ ಇವತ್ತೂ ಕೂಡ ಅನೇಕ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ತೆಗೆದುಕೊಳ್ಳುವ ದಿನಗಳಂದು ಘಟಿಕೋತ್ಸವ ಅಂತ ಏನನ್ನ ಮಾಡ್ತೇವೆ, ಆ ಘಟಿಕೋತ್ಸವದಲ್ಲಿ ಈ ಒಂದು ಹೈಮ್ ಏನಿದೆ ಇದನ್ನು ಹೇಳ್ತಾರೆ. ಏನದು? ವೇದ ಮನೋಚ್ಯಾಚಾರ್ಯ ಅಂತೆ ವಾಸಿನ ಮನುಷಾಸ್ತೆ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಂ ಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಃ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ವಚನಾಭ್ಯಾನ್ ಪ್ರಮದಿತವ್ಯಂ ದೇವಪಿತೃ ಕಾರ್ಯಾಭ್ಯಾಂ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಗಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ. ಏನು ಇದರರ್ಥ? ಸತ್ಯವನ್ನೇ ಹೇಳಬೇಕು, ಧರ್ಮವಾದದ್ದನ್ನೇ ಹೇಳಬೇಕು. ಸತ್ಯವನ್ನ ಹೇಳದೇ ಇರತಕ್ಕಂತಹ ಯಾವುದೇ ಒಂದು ಸಂದರ್ಭಕ್ಕೆ ಸಿಲುಕಿಕೊಳ್ಳಬಾರದು. ತಂದೆಯನ್ನ ಗುರು ಎಂದು ಸ್ವೀಕಾರ ಮಾಡಬೇಕು, ಮಾತೃವನ್ನ ದೇವರು ಎಂದು ಸ್ವೀಕಾರ ಮಾಡಬೇಕು, ಗುರುವನ್ನ ದೇವರು ಎಂದು ಸ್ವೀಕಾರ ಮಾಡಬೇಕು. ನಮಗೆ ಯಾವುದು ಇಷ್ಟವಾಗಿರುತ್ತದೆ ಅಂಥ ವಿದ್ಯೆಯನ್ನು ನಾವು ಕಲಿತುಕೊಳ್ಳಬೇಕು. ಗುರುಗಳಿಗೆ ಪ್ರಿಯವಾದದ್ದನ್ನು ತಂದು ಅವರಿಗೆ ಕೊಡಬೇಕು. ಇವೆಲ್ಲ ಇದೆ. ಶ್ರದ್ಧೆಯಿಂದ ಏನನ್ನಾದರೂ ಕೊಡಬೇಕು, ಅಶ್ರದ್ಧೆಯಿಂದ ಏನನ್ನೂ ಕೊಡಬಾರದು. ನಚಿಕೇತ ಅವರ ತಂದೆನ ಇದೇ ಪ್ರಶ್ನೆನೇ ಕೇಳ್ತಾನೆ. ಹಾಲನ್ನೇ ಕರೆಯುವುದಕ್ಕೆ ಆಗದಲ್ಲೇ ಇರುವ ಹಸುಗಳನ್ನು ಲಕ್ಷೋಪಲಕ್ಷವಾಗಿ ನೀನು ದಾನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಈ ದಾನ ಕೊಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ. ಇದು ಪ್ರಶ್ನೆ. ಆದ್ದರಿಂದ ನಾವು ಏನನ್ನೇ ಕೊಡಬೇಕಾದರೂ ಕೂಡ ಪ್ರೀತಿಯಿಂದ ಕೊಡಬೇಕು, ಶ್ರದ್ಧೆಯಿಂದ ಕೊಡಬೇಕು, ಅಶ್ರದ್ಧೆಯಿಂದ ಕೊಡಬಾರದು. ಇಡೀ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಗುರುಗಳು ವಿದ್ಯಾರ್ಥಿಗಳಿಗೆ ಕೊಡುತ್ತಾ ಇದ್ದಂತಹ ಶಿಕ್ಷಣ ಶ್ರದ್ಧೆಯಿಂದ ಕೊಡುವಂಥದ್ದು. ಹಾಗಾಗಿಯೇ ವೈದಿಕ ಶಿಕ್ಷಣದಲ್ಲಿ ಗುರುಗಳ ಸ್ಥಾನಮಾನವನ್ನು ಗುರುಬ್ರಹ್ಮ, ಗುರುವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೈದಿಕ ಶಿಕ್ಷಣ ಪದ್ಧತಿ ಇದರಿಂದ ಒಟ್ಟಾರೆ ನಾವು ಕಲಿಯೋದು ಏನಪ್ಪ ಅಂತಂದರೆ, ಶಿಕ್ಷಣದಲ್ಲಿ ಕೇವಲ ವೇದವನ್ನು ಮಾತ್ರ ಹೇಳ್ಕೊಡ್ತಾ ಇದ್ರು, ಇದು ಬ್ರಾಹ್ಮಣಿಕೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅನ್ನುವ ಭಾವನೆ ಇತ್ತು ಅಂದರೆ ಅದನ್ನು ನಾವು ತೆಗಿಬೇಕು. ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಗುರುಕುಲದಲ್ಲಿ
ಇತ್ತೀಚೆಗೆ ನಾವು ಯಾವ ಯಾವ ವಿಚಾರಗಳನ್ನು ಮಾತಾಡ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಮೆಡಿಸಿನ್, ಪ್ಲವನ ವಿದ್ಯೆ, ಪ್ಲವನ ಅಂದರೆ ಹಾಡೋದು, ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನೂ ಅವರು ಹೇಳ್ಕೊಡ್ತಾ ಇದ್ರು. ಆಗಲೂ ಕೂಡ ಶಾಂತಿಯೂ ಇತ್ತು, ಯುದ್ಧವೂ ಇತ್ತು. ಶಾಂತಿಯ ಸಮಯದಲ್ಲಿ ಸಮಾಜವನ್ನು ನೋಡಿಕೊಳ್ಳುವುದು ಹೇಗೆ, ಸಮಾಜದಲ್ಲಿರತಕ್ಕಂತಹ ಜನರ ಗೌರವವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಹೇಗೆ, ಯುದ್ಧದ ಸಮಯದಲ್ಲಿ ಯುದ್ಧದಲ್ಲಿ ಭಾಗವಹಿಸಬೇಕಾದರೆ ತಮ್ಮ ಕುಟುಂಬ ಸಂಸಾರವನ್ನು ಹೇಗೆ ನಡೆಸ್ಕೊಳ್ಬೇಕು, ಯುದ್ಧದಲ್ಲಿ ಹೋದಾಗ ಹೇಗೆ ಪಾಲ್ಗೊಳ್ಳಬೇಕು, ಯಾವ ಯಾವ ಶಸ್ತ್ರಾಸ್ತ್ರಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಎಲ್ಲವನ್ನೂ ಕೂಡ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಅದರಿಂದ ವೈದಿಕ ಶಿಕ್ಷಣ ಪದ್ಧತಿ ಒಂದು ಸಮಗ್ರ ಪದ್ಧತಿ. ಅದು ಭೂಮಿಗೆ ಸಂಬಂಧಪಟ್ಟಿದ್ದು, ಆಕಾಶಕ್ಕೆ ಸಂಬಂಧಪಟ್ಟಿದ್ದು, ಸೂರ್ಯ ಚಂದ್ರನಿಗೆ ಸಂಬಂಧಪಟ್ಟಿದ್ದು, ದೇವತೆಗಳಿಗೆ ಸಂಬಂಧಪಟ್ಟಿದ್ದು, ಪ್ರೇತಗಳಿಗೆ ಸಂಬಂಧಪಟ್ಟಿದ್ದು. ಕೈಲಾಸವಾಸಿ ಶಿವ ಯಾರಿದ್ದಾನೆ ಅವನಿಗೆ ಪ್ರೇತಗಳ ಪರಿಚಯ. ಈ ಪ್ರೇತ ರೂಪ ಅಂದರೆ ಏನು, ಇದು ಯಾಕೆ ಹೀಗಾಗತ್ತೆ, ಮನುಷ್ಯ ಸಂತುಷ್ಟನೇ ಅಸಂತುಷ್ಟನೇ, ಅವನು ಸುಖಿಯೇ ದುಃಖಿಗೆ, ಸುಖ ಯಾವಾಗ ಬರಬಹುದು, ಸಂತೋಷ ಯಾವಾಗ ಸಿಗಬಹುದು, ದುಃಖ ಮನುಷ್ಯನಿಗೆ ಯಾವಾಗ ಬರುತ್ತೆ, ಎಲ್ಲ ವಿಚಾರಗಳು ಕೂಡ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಇತ್ತು. ಹಾಗಾಗಿ ವೈದಿಕ ಶಿಕ್ಷಣ ಪದ್ಧತಿಯ ಬಗ್ಗೆ ಹೆಚ್ಚಿನ ಅರಿವು ನಮಗಾಗಬೇಕು ಅಂತಂದರೆ ವೇದಗಳು ಯಾವುದಿದೆ ಅದರಲ್ಲಿ ಇರತಕ್ಕಂತಹ ಸಂಹಿತೆಗಳು, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತುಗಳು ಇವುಗಳನ್ನು ಅಧ್ಯಯನ ಮಾಡಬೇಕು. ಯಾವಾಗ ಪೂರ್ಣ ಪಾಠದ ಅಧ್ಯಯನವನ್ನು ಮಾಡ್ತೇವೆ ಆವಾಗ ವೈದಿಕ ಶಿಕ್ಷಣ ಪದ್ಧತಿಯ ಪರಿಚಯ ನಮಗಾಗತ್ತೆ. ನಾವೇನು ವೇದಗಳು ಅಂತ ಇವತ್ತು ಹೇಳಿದ್ವಿ, ವೇದವ್ಯಾಸರು ಪ್ರಾರಂಭ ಮಾಡಿದಾಗ ಆ ವೇದದ ಪರಿಕಲ್ಪನೆ ಪೂರ್ತಿ ಬೇರೆ ಇತ್ತು. ಅದನ್ನು ಕಲಿಯೋದಕ್ಕೆ ಇವತ್ತು ನಮ್ಮಲ್ಲಿಯೇ ಸಂಪನ್ಮೂಲಗಳ ಕೊರತೆ ಇದೆ. ಭಾರತೀಯರಾಗಿ ನಾವು 100 ಅಂಶದ ವೇದದ ಪಠ್ಯ ವಸ್ತು ನಮ್ಮಲ್ಲಿ ಇದೆ ಅಂತ ನಾವೇನಾದರೂ ತಿಳಿದಿದ್ದೆ ಆದರೆ ಇತ್ತೀಚಿನವರೆಗೂ ಕೂಡ ನಾವು ಕಲಿತಿರ್ತಕ್ಕಂಥದ್ದು 100ರಲ್ಲಿ 1 ಭಾಗ ಮಾತ್ರ. ಅಷ್ಟು ದೊಡ್ಡ ವಿದ್ಯೆ ವೈದಿಕ ವಿದ್ಯೆ. ನಾವೆಲ್ಲರೂ ಸೇರಿ ಹೆಚ್ಚಿನ ಚಿಂತನೆಯನ್ನು ಮಾಡಿ ಈ ಒಂದು ಶಿಕ್ಷಣಕ್ಕೆ ಪುನರ್ಜನ್ಮ ಕೊಟ್ಟಿದ್ದೆ ಆದರೆ ಭಾರತೀಯ ಶಿಕ್ಷಣ ಪದ್ಧತಿಗೆ ಇನ್ನೂ ಹೆಚ್ಚಿನ ಮಹತ್ವ ಪ್ರಪಂಚದಲ್ಲಿ ಖಂಡಿತವಾಗಿ ದೊರೆಯುತ್ತೆ ಅನ್ನುವ ನಂಬಿಕೆ ನನಗಿದೆ. ನಮಸ್ಕಾರ.